ಪದ್ಯಗಳು ಇವರಿಗೆ ಸಂಬಂಧಿಸಿವೆ. ಯಾರಿಗೆ ಸಂಬಂಧಪಟ್ಟಿವೆ? ದೋಹಾ ಪದ್ಯಗಳು ರಮಾನಂದರಿಗೆ ಸಂಬಂಧಪಟ್ಟಿವೆ, ಕಬೀರದಾಸರಿಗೆ ಸಂಬಂಧಪಟ್ಟಿವೆ, ಗುರುನಾನಕರಿಗೆ ಸಂಬಂಧಪಟ್ಟಿವೆ, ಚೈತನ್ಯ ಮಹಾಪ್ರಭುಗಳಿಗೆ ಸಂಬಂಧಪಟ್ಟಿವೆ. PSI 2009ರಲ್ಲಿ ಕೇಳಿದಂತ ಪ್ರಶ್ನೆ, ಯಾರಿಗೆ ಸಂಬಂಧಿಸಿವೆ? ದೋಹಾ ಪದ್ಯಗಳು ದೋಹಾ ಪದ್ಯಗಳು ಕಬೀರದಾಸರಿಗೆ ಸಂಬಂಧಪಟ್ಟಂತ ಪದ್ಯಗಳು ದೋಹಾ ಪದ್ಯಗಳು. ದೋಹಾ ಪದ್ಯಗಳು ಯಾರಿಗೆ ಸಂಬಂಧಪಟ್ಟಿವೆ ಅಂದ್ರೆ ಕಬೀರದಾಸರು. ಕಬೀರದಾಸರು ರೈಟ್ ಆನ್ಸರ್. ದೋಹಾ ಪದ್ಯಗಳು ಯಾರಿಗೆ ಸಂಬಂಧಪಟ್ಟಿವೆ ಅಂದ್ರೆ ಕಬೀರದಾಸರಿಗೆ ಸಂಬಂಧಪಟ್ಟಿವೆ. ಕಬೀರದಾಸರು. ನೆಕ್ಸ್ಟ್ ಕ್ವಶನ್, ಗುರು ಗ್ರಂಥ ಸಾಹಿಬ್ ಈ ಕೆಳಗಿನ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ? ಜೈನ ಧರ್ಮ, ಹಿಂದೂ ಧರ್ಮ, ಪರ್ಷಿಯನ್ ಧರ್ಮ, ಸಿಖ್ ಧರ್ಮ. ಗುರು ಗ್ರಂಥ ಸಾಹಿಬ ಯಾರಿಗೆ ಸಂಬಂಧಪಟ್ಟಿದೆ? ಜೈನ ಧರ್ಮ, ಹಿಂದೂ ಧರ್ಮ, ಪರ್ಷಿಯನ್ ಧರ್ಮ, ಸಿಖ್ ಧರ್ಮ. ಗುರು ಗ್ರಂಥ ಸಾಹಿಬ. ಎಕ್ಸಲೆಂಟ್. ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದೆ, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದೆ, ಪರ್ಷಿಯನ್ ಧರ್ಮಕ್ಕೆ ಸಂಬಂಧಪಟ್ಟಿದೆ, ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಿದೆ. ಗುರು ಗ್ರಂಥ ಸಾಹಿಬ್ ಈ ಕೆಳಗಿನ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನೆಕ್ಸ್ಟ್ ಕ್ವಶನ್, ಅಷ್ಟಾವರಣಗಳು ಅಂದ್ರೆ ರುದ್ರಾಕ್ಷಿಗಳನ್ನು ಧರಿಸುವುದು, ಹಣೆಗೆ ವಿಭೂತಿಯನ್ನು ಧರಿಸುವುದು, ಪಾದೋದಕವನ್ನು ಸ್ವೀಕರಿಸುವುದು, ಜಂಗಮರಿಗೆ ಗೌರವ ತೋರಿಸುವುದು. ಹೇಳಿಕೆಗಳನ್ನು ಆಧರಿಸಿ ಎ ಮಾತ್ರ ಸರಿಯಾಗಿದೆ, ಎ ಮತ್ತು ಬಿ ಮಾತ್ರ ಸರಿಯಾಗಿದೆ, ABC 3 ಸರಿಯಾಗಿದೆ, ABCD 4 ಸರಿಯಾಗಿದೆ. ಅಷ್ಟಾವರಣಗಳು ರುದ್ರಾಕ್ಷಿ ಧರಿಸುವುದು, ಹಣೆಗೆ ವಿಭೂತಿಯನ್ನು ಧರಿಸುವುದು, ಪಾದೋದಕವನ್ನು ಸ್ವೀಕರಿಸುವುದು, ಜಂಗಮರಿಗೆ ಗೌರವವನ್ನು ತೋರಿಸುವುದು. 1999 KS ಕೇಳಿದಂತ ಪ್ರಶ್ನೆ ಕರೆಕ್ಟ್ ಆನ್ಸರ್ ಮಾಡಿ. ಎ ಮಾತ್ರ ಸರಿಯಾಗಿದೆ. ಮಧ್ಯಯುಗೀನ ಕಾಲದ ಇತಿಹಾಸದ ಮೇಲೆ ಕೇಳಿದಂತ ಪ್ರಶ್ನೆಗಳು ಎ ಮಾತ್ರ ಸರಿಯಾಗಿದೆ, AB ಮಾತ್ರ ಸರಿಯಾಗಿದೆ, ABC 3 ಸರಿಯಾಗಿದೆ, ABCD 4 ಸರಿಯಾಗಿದೆ. ಅಷ್ಟಾವರಣಗಳು ಯಪ್ಪ 90% ಆಗಿತ್ತಲ್ಲ, ನಮ್ಗೆ ಬಹಳ ಆನಂದ ಆಗಿಬಿಡ್ತೈತಿ ಅವತ್ತು. ಸರಿಯಾದ ಉತ್ತರ ABCD 4 ಸರಿಯಾಗಿದೆ. ಅಷ್ಟಾವರಣಗಳು ರುದ್ರಾಕ್ಷಿಯನ್ನು ಧರಿಸುವುದು, ಹಣೆಗೆ ವಿಭೂತಿಯನ್ನು ಧರಿಸುವುದು, ಪಾದೋದಕವನ್ನು ಸ್ವೀಕರಿಸುವುದು, ಜಂಗಮರಿಗೆ ಗೌರವವನ್ನು ತೋರಿಸುವುದು. ಹೇಳಿಕೆಗಳನ್ನು ಆಧರಿಸಿ ಅಷ್ಟಾವರಣಗಳು ಅಂದರೆ ಎ ಮಾತ್ರ ಸರಿಯಾಗಿದೆ, ಎ ಮತ್ತು ಬಿ ಮಾತ್ರ ಸರಿಯಾಗಿದೆ, ABC 3 ಸರಿಯಾಗಿದೆ, ABCD 4 ಸರಿಯಾಗಿದೆ. ಆ ಉದ್ದೇಶಕ್ಕಾಗಿ ABCD 4 ಸರಿಯಾಗಿದೆ. ಶಂಕರಾಚಾರ್ಯರಿಗೆ ಸಂಬಂಧಪಟ್ಟಂತೆ ಈ ಮಠ ತಪ್ಪಾಗಿದೆ. ಪುರಿಯ ಗೋವರ್ಧನ ಮಠ, ದ್ವಾರಕೆಯ ಕಾಳಿಕ ಮಠ, ಶೃಂಗೇರಿಯ ಶಾರದಾ ಮಠ, ಪೇಜಾವರ ಮಠ. ನಾನು ಇದು ಹಾಕಂಗಿಲ್ಲ, ನೀವು ಹಾಕ್ತಿರೋ ಹಾಕ್ಲಿ, ಇದೊಂದು ಹಾಕ್ತೀನಿ. ಶಬಾಷ್, 81% ಕರೆಕ್ಟ್ ಆನ್ಸರ್. ಪುರಿಯ ಗೋವರ್ಧನ ಮಠ. ಶಂಕರಾಚಾರ್ಯರು 4 ದಿಕ್ಕುಗಳಲ್ಲಿ 4 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಉತ್ತರದಲ್ಲಿ ಒಂದು ಮಠ, ದಕ್ಷಿಣದಲ್ಲಿ ಒಂದು ಮಠ, ಪಶ್ಚಿಮದಲ್ಲಿ ಒಂದು ಮಠ, ಪೂರ್ವದಲ್ಲಿ ಒಂದು ಮಠ. ಪುರಿಯಲ್ಲಿ ಗೋವರ್ಧನ ಮಠ, ದ್ವಾರಕೆಯ ಕಾಳಿಕಾ ಮಠ, ಶೃಂಗೇರಿಯ ಶಾರದಾ ಮಠ. ಹೌದಾ? ಇನ್ನೊಂದು ಮಠ ಯಾವುದು? ಎಸ್, ವೆರಿ ಗುಡ್. ಬದ್ರಿನಾಥದಲ್ಲಿ ಜ್ಯೋತಿರ್ಮಠ. ಶಂಕರಾಚಾರ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಠಗಳು ಪುರಿಯ ಗೋವರ್ಧನ ಮಠ, ದ್ವಾರಕೆಯ ಕಾಳಿಕಾ ಮಠ, ಶೃಂಗೇರಿಯ ಶಾರದಾ ಮಠ. ಉತ್ತರದಲ್ಲಿ ಬದ್ರಿನಾಥದಲ್ಲಿರುವಂತ ಜ್ಯೋತಿರ್ಮಠ ರೈಟ್ ಆನ್ಸರ್. ಪೇಜಾವರ ಮಠ ಸಂಬಂಧಿಸಿಲ್ಲ. ಈ ಕೆಳಗಿನ ಜೋಡಿ ತಪ್ಪಾಗಿದೆ. ಕಲಬುರಗಿಯ ಬಂದೇ ನಮಾಜ, ಫತ್ತೇಪುರ್ ಸಿಕ್ರಿಯಲ್ಲಿ ಶೇಖ್ ಸಲೀಂ ಚಿಸ್ತಿ, ದೆಹಲಿಯಲ್ಲಿ ಶೇಖ್ ನಿಜಾಮುದ್ದೀನ್ ಔಲಿಯಾ, ಬಿಜಾಪುರದ ಹಜರತ್ ಸೈಯದ್ ಕೊತ್ವಾಲ್ ಶಾ. ಯಾವ ಜೋಡಿ ತಪ್ಪಾಗಿದೆ? ಕಲಬುರಗಿಯಲ್ಲಿ ಬಂದೇ ನಮಾಜ. ಶಬಾಷ್, ಎಕ್ಸಲೆಂಟ್. 72% ಸಾಮಾನ್ಯ ಅಲ್ಲ ಇದು ಟಫ್ ಇದೆ ಕ್ವಶನ್. 4 ಸಾಮಾನ್ಯ ಅಲ್ಲ. 69% ಕರೆಕ್ಟ್ ಆನ್ಸರ್ ಮಾಡಿರಿ. ಎಕ್ಸಲೆಂಟ್.
ಯಾರಿಗೆ ಗೊತ್ತಿಲ್ಲ ಬರ್ಕೊಂಡ್ಬಿಡ್ಬೇಕು. ಕಲಬುರಗಿಯಲ್ಲಿ ಬಂದೇ ನಮಾಜ್ ಫಿಕ್ಸ್ ಕ್ವಶನ್ ಇದು. ಫತೇಪುರ್ ಸಿಕ್ರಿಯಲ್ಲಿ ಸಲೀಂ ಚಿಸ್ತಿ, ಶೇಖ್ ಸಲೀಂ ಚಿಸ್ತಿ ಗ್ಯಾರಂಟಿ ಪ್ರಶ್ನೆ. ನಾನು ಇನ್ನು 5-6 ದಿನಗಳ ನಂತರ ಇದು ಹೇಳ್ತೀನಿ, ಏನು ಅಂತಂದ್ರೆ ಸೂಫಿ ಸಂತ್ರ ಹೇಳ್ತೀನಿ. ಸೂಫಿ ಸಂತ್ರ ಹೇಳುವಾಗ ಇವ್ರು ಬರ್ತಾರ ಪಕ್ಕ. ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ಕಲಬುರಗಿಯ ಬಂದೇ ನಮಾಜ, ಫತೇಪುರದಲ್ಲಿ ಸಿಕ್ರಿಯಲ್ಲಿ ಶೇಖ್ ಸಲೀಂ ಚಿಸ್ತಿ, ದೆಹಲಿಯಲ್ಲಿ ಶೇಖ್ ನಿಜಾಮುದ್ದೀನ್ ಔಲಿಯಾ. ಸರಿಯಾದ ಉತ್ತರ. ತಪ್ಪು ಯಾವುದಂದ್ರೆ ಬಿಜಾಪುರದಲ್ಲಿ ಹಜರತ್ ಸೈಯದ್ ಕೊತ್ವಾಲ್ ಶಾ ಇಲ್ಲ. ಆ ಉದ್ದೇಶಕ್ಕಾಗಿ ಎ ಸರಿಯಾಗಿದೆ, ಬಿ ಸರಿಯಾಗಿದೆ, ಸಿ ಸರಿಯಾಗಿದೆ. ಯಾವ ರಾಂಗ್ ಆಗಿದೆ ಅಂದ್ರೆ ಡಿ ರಾಂಗ್ ಆಗಿದೆ. ನೆಕ್ಸ್ಟ್ ಕ್ವಶನ್. ಮೀರಾಬಾಯಿ ಅವರು ರಚಿಸಿದ ಭಕ್ತಿ ಗೀತೆಗಳು ಈ ಕೆಳಗಿನ ಯಾವ ಭಾಷೆಯಲ್ಲಿವೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. UPSC 1999ರಲ್ಲಿ ಕೇಳಿದ ಪ್ರಶ್ನೆ. ಮೀರಾಬಾಯಿ ಅವರು ರಚಿಸಿದ ಭಕ್ತಿ ಗೀತೆಗಳು ಈ ಕೆಳಗಿನ ಯಾವ ಭಾಷೆಯಲ್ಲಿವೆ? ಹಿಂದಿ ಭಾಷೆಯಲ್ಲಿವೆ, ಸಂಸ್ಕೃತ ಭಾಷೆಯಲ್ಲಿವೆ, ಬ್ರಿಡ್ಜ್ ಭಾಷೆಯಲ್ಲಿವೆ, ಕನ್ನಡ ಭಾಷೆಯಲ್ಲಿವೆ. ಯಾವ ಭಾಷೆಯಲ್ಲಿ ಮೀರಾಬಾಯಿ ರಚನೆ ಮಾಡಿದಂತ ಭಕ್ತಿ ಗೀತೆಗಳು ಕೆಳಗಿನ ಯಾವ ಭಾಷೆಯಲ್ಲಿ? ಹಿಂದಿ ಭಾಷೆ, ಸಂಸ್ಕೃತ ಭಾಷೆ, ಬ್ರಿಡ್ಜ್ ಭಾಷೆ, ಕನ್ನಡ ಭಾಷೆ. ಸರಿಯಾದ ಉತ್ತರ ಸಿ ರೈಟ್ ಆನ್ಸರ್. ಬ್ರಿಡ್ಜ್ ಭಾಷೆಯಲ್ಲಿವೆ. ಬ್ರಿಡ್ಜ್ ಭಾಷೆ. ಮೀರಾಬಾಯಿ ಅವರು ರಚಿಸಿದಂತ ಭಕ್ತಿ ಗೀತೆಗಳು ಈ ಕೆಳಗಿನ ಯಾವ ಭಾಷೆಯಲ್ಲಿವೆ ಅಂದ್ರ ರೈಟ್ ಆನ್ಸರ್ ಬ್ರಿಡ್ಜ್ ಭಾಷೆಯಲ್ಲಿ ಕಂಡು ಬರುತ್ತವೆ. ಬ್ರಿಡ್ಜ್ ಭಾಷೆ ಇದೊಂದು ವಿಶಿಷ್ಟವಾಗಿರುವಂತ ಭಾಷೆ. ಅದು ಯಾವುದಂದ್ರ ಬ್ರಿಡ್ಜ್ ಭಾಷೆ. ಮೀರಾಬಾಯಿ ರಚಿಸಿದಂತ ಭಕ್ತಿ ಗೀತೆಗಳು ಈ ಕೆಳಗಿನ ಯಾವ ಭಾಷೆಯಲ್ಲಿವೆ ಅಂತಂದ್ರ ರೈಟ್ ಆನ್ಸರ್ ಬ್ರಿಡ್ಜ್ ಭಾಷೆಯಲ್ಲಿವೆ. ಸಿಖ್ಖರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ವಸ್ತು ಅಲ್ಲ. ಇವತ್ತು ಮಾರ್ನಿಂಗ್ ಡಿಸ್ಕಸ್ ಮಾಡಿ ನಾನು ಇದನ್ನ. ಕೇಶ, ಖಗ, ಕೈಗಡಗ, ಚಿನ್ನ. ಯಾವುದಲ್ಲ? ಕೇಶ, ಖಗ, ಕೈಗಡಗ, ಚಿನ್ನ. ಸಿಖ್ಖರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ವಸ್ತು ಅಲ್ಲ. ಕೇಶ, ಖಗ, ಕೈಗಡಗ, ಚಿನ್ನ. ಸಿಖ್ಖರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ವಸ್ತು ಅಲ್ಲ. ಚಿನ್ನ ಸಂಬಂಧಿಸಿಲ್ಲ ಅವರಿಗೆ. ಕೇಶ ಒಂದು, ಖಗ ಒಂದು, ಕೈಗಡಗ ಒಂದು, ಮತ್ತೆ ಖಡ್ಗ. ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತ ವಸ್ತು ಬರ್ತದೆ. ಸಿಖ್ಖರಿಗೆ ಸಂಬಂಧಪಟ್ಟಿರ್ತಕ್ಕಂಥ 5 ವಸ್ತುಗಳು. 5 ವಸ್ತುಗಳಲ್ಲಿ ಒಂದು ಕೇಶ ಅನ್ನೋದು, ಖಗ ಅನ್ನೋದು, ಕೈಗಡ್ಗ ಅನ್ನೋದು, ಖಡ್ಗ ಅನ್ನೋದು. ಓಕೆ, ಸರಿಯಾದ ಉತ್ತರ ಚಿನ್ನ ಅಲ್ಲ. ಒಟ್ಟು 5 ವಸ್ತುಗಳು ಬರ್ತವೆ. 5 ವಸ್ತುಗಳು ಕೇಶ, ಖಗ, ಕೈಗಡಗ ಮತ್ತೆ ಖಡ್ಗ. ಸಿಖ್ಖರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ವಸ್ತುವಲ್ಲ. ಯಾವ ವಸ್ತು ಅಲ್ಲ ಅಂದ್ರ ಚಿನ್ನ ಅಲ್ಲ. ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯಿಸಿದವರು ಯಾರು? ಮಹಾತ್ಮ ಕಬೀರದಾಸರು, ಗುರು ನಾನಕ, ಚೈತನ್ಯ ಪ್ರಭು, ರಮಾನಂದರು. ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯಿಸಿದವರು ಯಾರು? ಹೈಸ್ಕೂಲ್ ಟೀಚರ್ 2015ರಲ್ಲಿ ಕೇಳಿದ ಪ್ರಶ್ನೆ. 44% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯಿಸಿದವರು ಯಾರು? ಮಹಾತ್ಮ ಕಬೀರದಾಸರು, ಗುರು ನಾನಕ, ಚೈತನ್ಯ ಪ್ರಭು, ರಮಾನಂದರು. ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯಿಸಿದವರು ಯಾರು? ಮಹಾತ್ಮ ಕಬೀರದಾಸರು, ಗುರು ನಾನಕ, ಚೈತನ್ಯ ಪ್ರಭು, ರಮಾನಂದರು. ರಮೇಶ್ ಬೆನ್ ರೈಟ್ ಆನ್ಸರ್ ರಮಾನಂದರ್. ನೋಡಿ, ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯಿಸಿದಂತ ಮಹಾನ್ ವ್ಯಕ್ತಿ ಯಾರಂದ್ರೆ ರಮಾನಂದರು. ಮಹಾತ್ಮ ಕಬೀರದಾಸರು, ಗುರು ನಾನಕ, ಚೈತನ್ಯ ಪ್ರಭುಗಳೆಲ್ಲರೂ ಕೂಡ ಉತ್ತರ ಭಾರತದಲ್ಲಿ ಮಹಾನ್ ಸಂತರಾದರೆ, ದಕ್ಷಿಣ ಭಾರತದಲ್ಲಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಚಾರ್ಯರು, ಅಣ್ಣ ಬಸವಣ್ಣ ಅವರು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಮಂಡಿಸ್ತಾರೆ. ಭಕ್ತಿ ಭಂಡಾರಿ ಎಂದು ಖ್ಯಾತಿಯಾಗಿರುವಂತ ಅಣ್ಣ ಬಸವಣ್ಣವರು ಬಹಳ ಒಂದು ಅದ್ಭುತವಾಗಿರುವಂತ ಸಾಧನೆ ಮಾಡಿದವರು. ಆ ಭಕ್ತಿ ಭಂಡಾರಿ ಎನಿಸಿಕೊಂಡಿರ್ತಕ್ಕಂಥ ಅಣ್ಣ ಬಸವಣ್ಣವರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದಂತವರು. ಅವರು ದಕ್ಷಿಣ ಭಾರತದಲ್ಲಿ ತಮ್ಮದೇ ಗೊಂಬೆ ಚಿತ್ರ ಯಾಕೆ ಕಳಿಸಕತ್ತಾರೆ ಬರೇ ಇದೆ ನೋಡು. ಒಟ್ಟ ಭಾರತಕ್ಕೆ ಅಗತ್ಯವಾದದ್ದು ಶಂಕರ ಬುದ್ಧಿ. ರಾಮಾನುಚಾರ್ಯ ಹೃದಯ ಎಂದವರು ಯಾರು? VS ಸ್ಮಿತ್ ಅವರು, ಜವಾಹರ್ಲಾಲ್ ನೆಹರು ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು, ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು. ಭಾರತಕ್ಕೆ ಅಗತ್ಯವಾದದ್ದು ಶಂಕರರ ಬುದ್ಧಿ, ರಾಮಾನುಚಾರ್ಯ ಹೃದಯ ಎಂದವರು ಯಾರು? ಶಬಾಷ್. ಏನು ಅನ್ನುವಂತ ತಿಳಿಯಪ್ಪ ನಿಮ್ದು. 60% ಬೆಂಕಿ ಕ್ವಶನ್ ಕರೆಕ್ಟ್ ಹೋಗೋದಿಲ್ಲ. ನಾ ಮಾತೇ ಆಡಲಾಗಿಲ್ಲ. ನನ್ನ ಒಟ್ಟ ಮಾತು ಬರ್ಲಾಗ್ಯಾವ. ಉತ್ತರ ಡಾಕ್ಟರ್ ಈಶ್ವರಿ ಪ್ರಸಾದ್ ರೈಟ್ ಆನ್ಸರ್.
ಭಾರತಕ್ಕೆ ಅಗತ್ಯವಾದದ್ದು ಶಂಕರರ ಬುದ್ಧಿ, ರಾಮಾನುಚಾರ್ಯರ ಹೃದಯ ಎಂದವರು ಯಾರಂದ್ರೆ ಈಶ್ವರಿ ಪ್ರಸಾದ್. UPSC ಕೇಳಿದ ಪ್ರಶ್ನೆ ಇದು. ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ರು? ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಜೇಡರ ದಾಸಮಯ್ಯ. ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ರು? ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಜೇಡರ ದಾಸಮಯ್ಯ ಯಾರಾಗಿದ್ರು? ಅನುಭವ ಮಂಟಪದ ಅಧ್ಯಕ್ಷರು. ಶಬಾಷ್, ವೆರಿ ಗುಡ್. ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಜೇಡರ ದಾಸಮಯ್ಯ ಅನುಭವ ಮಂಟಪದ ಅಧ್ಯಕ್ಷರು. ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ರು ಅಂದ್ರ ಸರಿಯಾದ ಉತ್ತರ ಅಲ್ಲಮ್ಮ ಪ್ರಭು. ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ರು ಅಂದ್ರ ಅಲ್ಲಮ್ಮ ಪ್ರಭು, ರೈಟ್ ಆನ್ಸರ್ ಅಲ್ಲಮ್ಮ ಪ್ರಭು. ಹೌದಾ? ಅಲ್ಲಮ್ಮ ಪ್ರಭು. ಬೆಟ್ಟದಲ್ಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜುದೊಡಿ ಅಂತಯ್ಯ, ಸಮುದ್ರದಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜುದೊಡಿ ಅಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಿ ಅಂತಯ್ಯ, ಸಮುದ್ರದಲ್ಲಿ ಒಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡಿ ಅಂತಯ್ಯ, ಬೆಟ್ಟದಲ್ಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ. ಎಂತ ಅದ್ಭುತವಾಗಿರುವಂತ ವಿಚಾರ. ಈ ಮಾತನ್ನ ಹೇಳಿದವರು ಯಾರು? ಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಅಲ್ಲಮ್ಮ ಪ್ರಭು ಅವರು, ಜೇಡರ ದಾಸಮಯ್ಯ ಅವರು. ಚನ್ನಮಲ್ಲಿಕಾರ್ಜುನ ಎಂದು ಖ್ಯಾತಿಯಾಗಿರುವಂತ ಅಕ್ಕ ಮಹಾದೇವರು ಈ ಮಾತನ್ನು ಹೇಳ್ತಾರೆ. ಅಕ್ಕ ಮಹಾದೇವರ ವಿಚಾರ ಏನಾಯ್ತಂದ್ರೆ, ಬೆಟ್ಟದಲ್ಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜುದೊಡೆ ಅಂತಯ್ಯ, ಸಮುದ್ರದಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜುದೊಡೆ ಅಂತಯ್ಯ, ಹೌದಾ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚುದೊಡೆ ಅಂತಯ್ಯ. ಚನ್ನಮಲ್ಲಿಕಾರ್ಜುನ ವಿಚಾರವನ್ನು ಹೇಳಿದವರು ಯಾರಂದ್ರ ಅಕ್ಕ ಮಹಾದೇವಿಯವರು. ಹೌದಾ? ಹರಿದ ಗೋಣೆಯಲ್ಲೊಬ್ಬ ಕಳಿವೆ ತುಂಬಿದ, ಇರುಳೆಲ್ಲ ನಡೆದಾನ ಸುಂಕ ಕಂಜಿ, ಕಳಿವೆಯೆಲ್ಲ ಹೋಗಿ ಬರೀ ಗೋಣೆ ಉಳಿತು, ಅಳಿಮನದವನ ಭಕ್ತಿ ಇಂತಾಯ್ತು ಕಾಣು ಎನ್ನುವಂತ ಮಾತನ್ನ ಹೇಳಿದವರು ಯಾರು? ಹರಿದ ಗೋಣೆಯಲ್ಲೊಬ್ಬ ಕಳಿವೆ ತುಂಬಿದ, ಇರುಳೆಲ್ಲ ನಡೆದಾನ ಸುಂಕ ಕಂಜಿ, ಕಳಿವೆಯೆಲ್ಲ ಹೋಗಿ ಬರೀ ಗೋಣೆ ಉಳಿತು, ಅಳಿಮನದವನ ಭಕ್ತಿ ಇಂತಾಯ್ತು ಕಾಣು ಅನ್ನುವಂತ ಮಾತನ್ನು ಹೇಳಿದವರು ಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಅಲ್ಲಮ್ಮ ಪ್ರಭು ಅವರು, ಜೇಡರ ದಾಸಮಯ್ಯ. ರೈಟ್ ಆನ್ಸರ್. ಆದ್ಯ ವಚನಕಾರನಾಗಿರುವಂತ ಜೇಡರ ದಾಸಮಯ್ಯ ಅವರು ಹೇಳ್ತಾರೆ, ಹರಿದ ಗೋಣಿಯಲ್ಲೊಬ್ಬ ಕಳಿವೆ ತುಂಬಿ, ಇರುಳೆಲ್ಲ ನಡೆದಾನ ಸುಂಕ ಕಂಜಿ, ಕಳಿವೆಯೆಲ್ಲ ಹೋಗಿ ಬರೀ ಗೋಣಿ ಉಳಿತು, ಅಳಿಮನದವನ ಭಕ್ತಿ ಇಂತಾಯ್ತು ಕಾಣ ರಾಮನಾಥ. ಎಷ್ಟು ಅದ್ಭುತವಾಗಿರುವಂತ ವಿಚಾರ. ಅಂದ್ರೆ ಮೂಢನಂಬಿಕೆ ಒಳಗಾದಂತ ವ್ಯಕ್ತಿಗಳು ಅಥವಾ ಮೂಢನಂಬಿಕೆಯನ್ನು ತುಳಿತಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಇಂಥ ಕ್ರಿಯೆಗಳನ್ನ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳಿದವರು ಜೇಡರ ದಾಸಮಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಸಿರವೇ ಎನ್ನ ಹೊನ್ನಿನ ಕಳಸವಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಈ ಮಾತನ್ನ ಹೇಳಿದವರು ಯಾರು? ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು. ಶಬಾಷ್. ಅಣ್ಣ ಬಸವಣ್ಣನವರು, ಭಕ್ತಿ ಭಂಡಾರಿ ಎಂದು ಖ್ಯಾತಿಯಾಗಿರುವಂತ ಅಣ್ಣ ಬಸವಣ್ಣನವರು ಈ ಮಾತನ್ನ ಹೇಳ್ತಾರೆ. ಉಳ್ಳವರ ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಸಿರವೇ ಎನ್ನ ಹೊನ್ನಿನ ಕಳಶವಯ್ಯ, ಸ್ಥಾವರೆ ಕಳಿವುಂಟು ಜಂಗಮ ಕಳಿವಿಲ್ಲ, ಕೂಡಲ ಸಂಗಮ ದೇವಾ ದೇವ ಅನ್ನುವಂತ ಮಾತನ್ನ. ಹೌದಾ? ಬಸವಣ್ಣನವರ ವಿಚಾರಗಳು ಎಷ್ಟು ಅದ್ಭುತವಾದಂತ ವಿಚಾರಗಳಿದ್ದು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿಲ್ಲಿದ ಮತ್ತಾರಿವಲ್ಲವೇ ಕೂಡಲ ಸಂಗಮ ದೇವ. ಆಚಾರವೇ ಸ್ವರ್ಗ, ಅನಾಚಾರ ನರಕ, ಕಾಯಕವೇ ಕೈಲಾಸ, ದೈವೇ ಧರ್ಮದ ಮೂಲವೇ ಕೂಡಲ ಸಂಗಮ ದೇವ. ಈ ಮಾತನ್ನು ಹೇಳಿದವರು ಯಾರಂದ್ರೆ ಅಣ್ಣ ಬಸವಣ್ಣ. ಸರಿ ಉತ್ತರ. ನೆಕ್ಸ್ಟ್ ಕ್ವಶನ್. ಪರಮ ವೈರಾಗ್ಯ ಚಕ್ರವರ್ತಿ ಈ ಬಿರುದನ್ನು ಹೊಂದಿದಂತ ವ್ಯಕ್ತಿ ಯಾರು? ಬಸವಣ್ಣನವರು, ಅಲ್ಲಮ್ಮ ಪ್ರಭು ಅವರು, ಅಕ್ಕ ಮಹಾದೇವಿಯವರು, ಜೇಡರ ದಾಸಮಯ್ಯ ಅವರು. 2010 D.Ed ಕೇಳಿದಂತ ಪ್ರಶ್ನೆ ಇದು, ಟೀಚರ್ ಪೋಸ್ಟ್. ಪರಮ ವೈರಾಗ್ಯ ಚಕ್ರವರ್ತಿ ಬೆಂಕಿ ಕ್ವಶನ್ ಇದು. ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಜೇಡರ ದಾಸಮಯ್ಯ. ಪರಮ ವೈರಾಗ್ಯ ಚಕ್ರವರ್ತಿ ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಜೇಡರ ದಾಸಮಯ್ಯ. ಶಬಾಷ್. 39% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಅಲ್ಲಮ್ಮ ಪ್ರಭು ರೈಟ್ ಆನ್ಸರ್. ಪರಮ ವೈರಾಗ್ಯ ಚಕ್ರವರ್ತಿ ಅನ್ನುವಂತ ಬಿರುದನ್ನು ಹೊಂದಿದಂತ ವ್ಯಕ್ತಿ ಯಾರಂದ್ರೆ ಅಲ್ಲಮ್ಮ ಪ್ರಭು. ಅಲ್ಲಮ್ಮ ಪ್ರಭು ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ. ಹುಟ್ಟಿದಾಗಲೇ ನನಗೆ ಲಿಂಗ ದೀಕ್ಷೆ ಆಗಿದೆ, ಉಪನಯನ ನನಗೆ ಅಗತ್ಯವಿಲ್ಲ, ಅವಶ್ಯಕತೆ ಇಲ್ಲ ಎಂದವರು. ನನಗೆ ಆರಂಭದಲ್ಲಿ ಹುಟ್ಟಿದಾಗಲೇ ನನಗೆ ಲಿಂಗ ದೀಕ್ಷೆ ಆಗಿದೆ, ನನಗೆ ಲಿಂಗ ದೀಕ್ಷೆ ಅವಶ್ಯಕತೆ ಇಲ್ಲ, ನನಗೆ ಲಿಂಗ ದೀಕ್ಷೆ ಬೇಡ, ನನಗೆ ಉಪನಯನದ ಅವಶ್ಯಕತೆ ಇಲ್ಲ ಅಂತ ಹೇಳಿ ವಾದ ಮಾಡಿದಂತ ವ್ಯಕ್ತಿ ಯಾರು? ನನಗೆ ಉಪನಯನ ಬೇಕಾಗಿಲ್ಲ ಅಂತ ಹೇಳಿದವರು ಯಾರು? ಹೌದಾ? ಉಪನಯನ ನನಗೆ ಬೇಡ ಎಂದು ಹೇಳಿದವರು ಯಾರು?
ಕಬೀರದಾಸರು, ಬಸವಣ್ಣನವರು, ಜೇಡರ ದಾಶಮಯ್ಯವರು, ಅಕ್ಕ ಮಹಾದೇವಿ. ನೋಡಿ ಬಸವಣ್ಣನವರ ವಿಚಾರಗಳು ಅವ್ರು ಹೇಳ್ತಾರೆ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆಯ, ಅಯ್ಯೋ ನಮ್ಮಯ್ಯನ ಕೈಯನ್ನು ನಂದಿತ್ತ ಬಿಚ್ಚು ಕೊಡಲೇ ನೀಲಾಂಬಿಕೆ ಅಂತ ಬೈತಾರೆ. ಹೌದಾ? ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಯಾರು, ಅಯ್ಯೋ ನಮ್ಮಯ್ಯನ ಕೈಯನ್ನೊಂದಿತ್ತು ಬಿಚ್ಚು ಕೊಡಲೇ ನೀಲಾಂಬಿಕೆ, ಒಡನಿದ್ದ ಸತಿ ಎಂದು ನಂಬಿದೆ ನೋಡ, ಕೈ ಹಿಡಿದ ಸಜ್ಜನೆ ಎಂದು ನೆಚ್ಚಿದೆ ನೋಡ, ನೀನು ನನ್ನನ್ನು ಅರ್ಥ ಮಾಡಿಕೊಂಡ ಅರ್ಧಾಂಗಿನಂತ ನಂಬಿದ್ದೆ, ನೀ ನನ್ನನ್ನು ಅರ್ಥ ಮಾಡಿಕೊಂಡಂತ ಒಂದು ಅರ್ಧಾಂಗಿನಂತ ನಂಬಿದ್ದೆ, ನೀನು ಅರ್ಧಂಗಿನೂ ಅಲ್ಲ ನೀನು. ಬಸವಣ್ಣ ಯಾರನ್ನ ಉದ್ದೇಶಿಸಿ ಅಂದ್ರೆ ತನ್ನ ಹೆಂಡತಿಯನ್ನು ಉದ್ದೇಶಿಸಿ ಮನೆಗೆ ಬಂದಂತ ಕಳ್ಳನನ್ನ ಕೂಡಲ ಸಂಗಮ ಅಂತ ಕರೆದಂತ ಮಹಾನ್ ವ್ಯಕ್ತಿ ಯಾರಂದ್ರೆ ಭಕ್ತಿ ಭಂಡಾರಿ ಅವರು. ಆ ಭಕ್ತಿ ಭಂಡಾರಿ ಬಸವಣ್ಣನವರು ಏನ್ ಹೇಳ್ತಾರಂದ್ರೆ, ನನ್ನ ಮನೆಗೆ ಬಂದಿರತಕ್ಕಂತ ಕಳ್ಳ ಅಲ್ಲ ಅಂತ ನಮ್ಮ ಮನೆಗೆ ಬಂದಂತ ದೇವರು ಅಂತ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಯಾರು, ಅಯ್ಯೋ ನಮ್ಮಯ್ಯನ ಕೈಯನ್ನು ಹೊಂದಿತ್ತೆ ಬಿಚ್ಚು ಕೊಡಲೇ ನೀಲಾಂಬಿಕೆ. ಆ ಮನೆಗೆ ಬಂದಂತ ಅಯ್ಯನಿಗೆ, ಆ ಒಂದು ಕಳ್ಳನಿಗೆ ತನ್ನ ಕೊರಳಲ್ಲಿರುವಂತ ಮಾಂಗಲ್ಯ ಬಿಚ್ಚಿಕೊಡು ಅನ್ನುವಂತ ಮಾತನ್ನ ಹೇಳ್ತಾನ ಅನ್ನೋದಾದ್ರೆ ಆತ ಆ ಶಿವಶರಣರ ಮೇಲೆ ಎಷ್ಟು ನಂಬಿಕೆ ಇತ್ತು ಅನ್ನೋದಕ್ಕೆ ಸಾಕ್ಷಿ ಬಸವಣ್ಣ. ಅದಕ್ಕೆ ಅವ್ರು ಹೇಳ್ತಾರೆ, ಹುಟ್ಟಿದಾಗಲೇ ನನಗೆ ಲಿಂಗ ದಕ್ಷಿಯಾಗಿದೆ, ಪುರವಲ್ಲಿಕಾಯ ವರ್ಣಾಯ ವರ್ಣ ಪುಷ್ಪಾಯ ಜಗಜ್ಯೋತಿ ಬಸವೇಶ ನಮಃ ಶಿವಾಯ ಅನ್ನುವಂತ ವಿಚಾರವನ್ನು ಹೇಳಿಕೊಟ್ಟವ್ರು ಯಾರಂದ್ರೆ ಅಣ್ಣ ಬಸವಣ್ಣವರು. ಆ ಉದ್ದೇಶಕ್ಕಾಗಿ ಹುಟ್ಟಿದಾಗಲೇ ನನಗೆ ಲಿಂಗ ದೀಕ್ಷೆಯಾಗಿದೆ. ಹೌದಾ? ಉಪನಯನ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದವ್ರು ಯಾರಂದ್ರೆ ಅಣ್ಣ ಬಸವಣ್ಣವರು. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಮನೆತನ ಅದು ತುಘಲಕ್ ಸಂತತಿ ಅಂತ ಕರಿತೀವಿ. ತುಘಲಕ್ ಸಂತತಿ, ತುಘಲಕ್ ಮನೆತನ ಅಥವಾ ತುಘಲಕ್ ಸಂತತಿ ವೆರಿ ಇಂಪಾರ್ಟೆಂಟ್. ತುಘಲಕ್ ಸಂತತಿ, ತುಘಲಕ್ ಸಂತತಿಯ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ 1320ರಿಂದ 1414ರವರೆಗೆ. 1320ರಿಂದ 1414ರವರೆಗೆ ತುಘಲಕ್ ಸಂತತಿ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಒಂದು ಪಾಯಿಂಟ್ ಏನಂದ್ರೆ, ಅತಿ ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂತ ಮನೆತನ ಇದು. ಅತಿ ದೀರ್ಘಾವಧಿ ಆಳ್ವಿಕೆ ಮಾಡಿದಂತ ಮನೆತನ, ಅತಿ ದೀರ್ಘಾವಧಿ ಅತ್ಯಂತ ದೀರ್ಘಾವಧಿ ಆಳ್ವಿಕೆ ಮಾಡಿದಂತ ಮನೆತನ. ಆಳ್ವಿಕೆ ಮಾಡಿದ ಮನೆತನ. ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂತ ಮನೆತನ ಅಂದ್ರೆ ಗುಲಾಮಿ ಸಂತತಿ. ಅತ್ಯಂತ ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂತ ಮನೆತನ ಯಾವ್ದಂದ್ರೆ ಅದು ತುಘಲಕ್ ಸಂತತಿ ಅಂತ ಕರಿತೀವಿ. ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂತ ಮನೆತನ ಅಂದ್ರೆ ಖಿಲ್ಜಿ ಸಂತತಿ. ಅತ್ಯಂತ ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂತ ಮನೆತನ ಯಾವ್ದಂದ್ರೆ ತುಘಲಕ್ ಸಂತತಿ. ಹಾಗಾದ್ರೆ ಈ ಮನೆತನದ ಸ್ಥಾಪಕ ಯಾರು ಅಂತಂದ್ರೆ ಸ್ಥಾಪಕ ಗಿಯಾಸುದ್ದೀನ್ ತುಘಲಕ್. ಈ ಮನೆತನದ ಸ್ಥಾಪಕ ಯಾರು ಅಂದ್ರ ಈ ಮನೆತನದ ಸ್ಥಾಪಕ ಗಿಯಾಸುದ್ದೀನ್ ತುಘಲಕ್. ಗಿಯಾಸುದ್ದೀನ್ ತುಘಲಕ್. ಇದು ಕ್ವಶನ್ ಆಗಿದೆ ನೋಡಿ. ತುಘಲಕ್ ಸಂತತಿಯ ಸ್ಥಾಪಕ ಯಾರು ಅಂತ ಕ್ವಶನ್ ಕೇಳಿದ್ದಾನೆ. ತುಘಲಕ್ ಸಂತತಿಯ ಸ್ಥಾಪಕ ಯಾರಂದ್ರೆ ಗಿಯಾಸುದ್ದೀನ್ ತುಘಲಕ್. ಈ ಮನೆತನದ ಸ್ಥಾಪಕರು ಗಿಯಾಸುದ್ದೀನ್ ತುಘಲಕ್. ಈ ಮನೆತನದ ಸ್ಥಾಪಕ ಯಾರಂದ್ರೆ ಗಿಯಾಸುದ್ದೀನ್ ತುಘಲಕ್. ಸ್ಥಾಪಕರು ಗಿಯಾಸುದ್ದೀನ್ ತುಘಲಕ್. ಅತ್ಯಂತ ಸುದೀರ್ಘ ಅವಧಿಗೆ ಆಳ್ವಿಕೆ ಮಾಡಿದಂತ ಮನೆತನ ಯಾವ್ದಂದ್ರ ತುಘಲಕ್ ಮನೆತನ. ಅತ್ಯಂತ ದೀರ್ಘಾವಧಿಗೆ ಆಳ್ವಿಕೆ ಮಾಡಿದಂತ ಮನೆತನ ತುಘಲಕ್ ಮನೆತನ. ಈ ಮನೆತನದ ಸ್ಥಾಪಕ ಅಂದ್ರೆ ಗಿಯಾಸುದ್ದೀನ್ ತುಘಲಕ್. ಈ ಮನೆತನದ ಪ್ರಸಿದ್ಧ ದೊರೆ ಯಾರು? ಪ್ರಸಿದ್ಧ ದೊರೆ, ಇದು ಕ್ವಶನ್ ಆಗಿದೆ ನೋಡಿ. ಈ ಮನೆತನದ ಪ್ರಸಿದ್ಧ ದೊರೆ ಯಾರು ಅಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ಅಣ್ಣ ಬಾಂಡ್ ಮೊಹಮ್ಮದ್ ಬಿನ್ ತುಘಲಕ್. ಈ ಮನೆತನದ ಪ್ರಸಿದ್ಧ ದೊರೆ ಯಾರಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ನೋಡಿ, ಅತ್ಯಂತ ದೀರ್ಘಾವಧಿಯವರೆಗೆ ಆಳ್ವಿಕೆ ಮಾಡಿದಂತ ಮನೆತನ ಅಂದ್ರೆ ತುಘಲಕ್ ಮನೆತನ. ತುಘಲಕ್ ಮನೆತನ ಎಲ್ಲಿಂದ ಎಲ್ಲಿವರೆಗೆ ಅಂದ್ರ 1320ರಿಂದ 1414ರವರೆಗೆ ಆಳ್ವಿಕೆಯನ್ನು ಮಾಡಿದೆ. 1320ರಿಂದ 1414ರವರೆಗೆ ಆಳ್ವಿಕೆ ಮಾಡಿದೆ. ಅತ್ಯಂತ ದೀರ್ಘಾವಧಿಗೆ ಆಳ್ವಿಕೆ ಮಾಡಿದಂತ ಮನೆತನ ಅಂದ್ರೆ ತುಘಲಕ್ ಮನೆತನ. ತುಘಲಕ್ ಮನೆತನದ ಸ್ಥಾಪಕ ಯಾರಂದ್ರೆ ಗಿಯಾಸುದ್ದೀನ್ ತುಘಲಕ್. ಪ್ರಸಿದ್ಧ ದೊರೆ ಅಂದ್ರ ಮೊಹಮ್ಮದ್ ಬಿನ್ ತುಘಲಕ್. ಹಾಗಾದ್ರೆ ಗಿಯಾಸುದ್ದೀನ್ ತುಘಲಕ್ನ ಸಾಧನೆಗಳನ್ನ ನೋಡಿದಾಗ ಗಿಯಾಸುದ್ದೀನ್ ತುಘಲಕ್ ಏನ್ ಕೆಲಸ ಮಾಡ್ತಾನೆ?
ಈ ಗಿಯಾಸುದ್ದೀನ್ ತುಘಲಕ್ ಮೊಟ್ಟ ಮೊದಲ ಬಾರಿಗೆ ರೈತರ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡ್ತಾನೆ, ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸ್ತಾನೆ. ಮೊಟ್ಟ ಮೊದಲ ಬಾರಿಗೆ ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸಿದ ದೊರೆ. ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನ ಮೊಟ್ಟ ಮೊದಲ ಬಾರಿಗೆ ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸ್ತಾನೆ. ಅಷ್ಟೇ ಅಲ್ಲದೆ ರೈತರ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡ್ತಾನೆ. ರೈತರ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡುತ್ತಾನೆ ಮಾಡಿದನು. ರೈತರ ಮೇಲೆ ತೆರಿಗೆ ಕಡಿಮೆ ಮಾಡ್ತಾನೆ. ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿದಂತ ದೊರೆ, ರೈತರ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಿದಂತ ದೊರೆ ಯಾರಂದ್ರ ಗಿಯಾಸುದ್ದೀನ್ ತುಘಲಕ್. ಅಷ್ಟೇ ಅಲ್ಲದೆ ದೆಹಲಿಯ ಬಳಿ ಒಂದು ನಗರವನ್ನು ಕಟ್ತಾನೆ. ಈತ ದೆಹಲಿಯ ಬಳಿ ಕಟ್ಟಿರ್ತಕ್ಕಂಥ ನಗರದ ಹೆಸರು ಏನಂದ್ರೆ ತುಘಲಕಾಬಾದ್ ಅನ್ನುವಂತ ನಗರವನ್ನ. ತುಘಲಕಾಬಾದ್ ನೋಡಿ, ತನ್ನ ಹೆಸರಿನಲ್ಲಿ ದೆಹಲಿಯ ಹೊರವಲಯದಲ್ಲಿ ಈತ ಕಟ್ಟಿದಂತ ಸುಂದರವಾದ ನಗರ ಯಾವುದಂದ್ರೆ ತುಘಲಕಾಬಾದ್ ಅನ್ನುವಂತ ನಗರವನ್ನು ಕಟ್ತಾನೆ. ಇದು ಕ್ವಶನ್ ಆಗಿದೆ ನೋಡಿ. ಯಾವ ದೆಹಲಿಯ ಸುಲ್ತಾನ ತನ್ನ ಹೆಸರಿನಲ್ಲಿ ಕಟ್ಟಿದಂತ ಒಂದು ಸುಂದರವಾದ ನಗರ ತುಘಲಕಾಬಾದ್ ಅಂದ್ರ ಗಿಯಾಸುದ್ದೀನ್ ತುಘಲಕ್. ಗಿಯಾಸುದ್ದೀನ್ ತುಘಲಕನು ತನ್ನ ಹೆಸರಿನಲ್ಲಿ ಕಟ್ಟಿದಂತ ಸುಂದರವಾಗಿರುವಂತ ನಗರ, ಸುಂದರವಾದ ನಗರ ಯಾವಂದ್ರ ತುಘಲಕಾಬಾದ್ ಅನ್ನುವಂತ ನಗರವನ್ನು ಕಟ್ತಾನೆ. ದೆಹಲಿಯ ಬಳಿ ತುಘಲಕಾಬಾದ್ ಎಂಬ ನಗರವನ್ನು ಕಟ್ಟಿಸಿದಂತ ದೊರೆ ಯಾರಂದ್ರೆ ಗಿಯಾಸುದ್ದೀನ್ ತುಘಲಕ್. ವಾರಂಗಲದಲ್ಲಿ ದೊರೆ ಕಪ್ಪು ಕಾಣಿಕೆಯನ್ನು ಕೊಡಲು ನಿರಾಕರಿಸಿದಾಗ ತನ್ನ ಮಗನಾಗಿರುವಂತ ಜುನಾ ಖಾನ್ ಅನ್ನು ಕಳಿಸ್ತಾನೆ. ಜುನಾ ಖಾನ್ ಏನ್ ಮಾಡ್ತಾರಂದ್ರೆ ವಾರಂಗಲದ ಮೇಲೆ ದಾಳಿಯನ್ನ ಮಾಡಿ ಆ ಸುಲ್ತಾನಪುರ ಅನ್ನುವಂತ ಹೆಸರನ್ನು ನಿರ್ಮಾಣ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್. ಈತನ ಮಗ ಯಾರಂದ್ರ ಜುನಾ ಖಾನ್ ಎಲ್ಲಿ ಕಳಿಸಿರ್ತಾನ ಅಂತಂದ್ರೆ ವಾರಂಗಲದ ಮೇಲೆ ದಾಳಿ ಮಾಡಕ್ ಕಳಿಸಿರ್ತಾನೆ. ವಾರಂಗಲ್ಲ ನಿಮ್ಗೆಲ್ಲ ಗೊತ್ತದ, ವಾರಂಗಲ ಅತ್ಯಂತ ಸಂಪತ್ಭರಿತವಾಗಿರುವಂತ ಪ್ರದೇಶ ಆಗಿತ್ತು. ದಕ್ಷಿಣ ಭಾರತದ ಅತ್ಯಂತ ಸಂಪತ್ಭರಿತ ಪ್ರದೇಶ ಯಾವಂದ್ರೆ ವಾರಂಗಲ್ಲ. ವಾರಂಗಲದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಯಾರು ಮಲ್ಲಿಕಾಫರ್ 1000 ಒಂಟೆಗಳ ಮೇಲೆ ಬಂಗಾರ ಮತ್ತು ರತ್ನಗಳನ್ನು ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ಆ ಒಂಟೆಗಳು ನರಳಿದವು ಅಂತ ಹೇಳಿ ಅಮೀರ್ ಖುಸ್ರೋ ಅನ್ನುವಂತ ವ್ಯಕ್ತಿ ಹೇಳ್ತಾನಲ್ಲ, ಆ ಒಂದು ಪ್ರದೇಶದ ಮೇಲೆ ಯಾರನ್ನ ದಾಳಿ ಮಾಡ್ತಾನಂದ್ರೆ ಜುನಾ ಖಾನ್ ಮೀನ್ಸ್ ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ನ ಮೊದಲ ಹೆಸರು ಏನಂದ್ರೆ ಜುನಾ ಖಾನ್. ಹಾಗಾದ್ರೆ ಜುನಾ ಖಾನ್ ಅನ್ನು ಎಲ್ಲಿ ಕಳಿಸ್ತಾನಂತಂದ್ರೆ ವಾರಂಗಲ ಕಳಿಸ್ತಾನೆ. ವಾರಂಗಲವನ್ನು ವಶಪಡಿಸಿಕೊಂಡು ವಾರಂಗಲವನ್ನು ಏನಂತ ಹೆಸರು ಕೊಡ್ತಾನಂದ್ರೆ ಸುಲ್ತಾನಪುರ ಎಂದು ಹೆಸರಿಂದ ಕರೀತಾನೆ. ವಾರಂಗಲವನ್ನು ಸುಲ್ತಾನಪುರ. ಅರ್ಥ ಆಗ್ತಾ ಇದೆಯಾ? ನಾನು ಇನ್ನೂ ಬಹಳ ಹೇಳಿಲ್ಲ, 2 ಪಾಯಿಂಟ್ ಹೇಳಿದ್ದೇನೆ. ಒಂದೇನಂದ್ರೆ ಅತ್ಯಂತ ದೀರ್ಘವಾಗಿ ಆಳ್ವಿಕೆ ಮಾಡಿದಂತ ಮನೆತನ ಅಂದ್ರೆ ತುಘಲಕ್ ಸಂತತಿ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ತುಘಲಕ್ ಸಂತತಿಯ ಸ್ಥಾಪಕ ಯಾರಂದ್ರೆ ಗಿಯಾಸುದ್ದೀನ್ ತುಘಲಕ್. ಈ ಮನೆತನದ ಪ್ರಸಿದ್ಧ ದೊರೆ ಯಾರಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ಗಿಯಾಸುದ್ದೀನ್ ತುಘಲಕ್ ಅನ್ನು ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸಿದಂತ ದೆಹಲಿಯ ಮೊದಲ ಸುಲ್ತಾನ. ಅಷ್ಟೇ ಅಲ್ಲದೆ ರೈತರ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಿದಂತ ದೊರೆ. ತನ್ನ ಮಗನಾಗಿರುವಂತ ಜುನಾ ಖಾನನನ್ನ ಎಲ್ಲಿ ಕಳಿಸ್ತಾನಂದ್ರೆ ವಾರಂಗಲ ಕಳಿಸ್ತಾರೆ. ಆ ವಾರಂಗಲವನ್ನ ಕಳಿಸಿ ವಾರಂಗಲದಿಂದ ಕಪ್ಪು ಕಾಣಿಕೆಯನ್ನು ಪಡೆದುಕೊಂಡನಲ್ಲದೆ ವಾರಂಗಲವನ್ನು ಯಾವ ಹೆಸರಿಂದ ಕರೀತಾನಂದ್ರ ಸುಲ್ತಾನಪುರ ಅನ್ನುವಂತ ಹೆಸರಿಂದ ಕರೀತಾನೆ. ಸುಲ್ತಾನಪುರ. ಅಷ್ಟೇ ಅಲ್ಲ, ದೆಹಲಿಯ ದೆಹಲಿಯ ಹೊರವಲಯದಲ್ಲಿ ಒಂದು ಸುಂದರವಾದ ಊರನ್ನು ಕಟ್ತಾನೆ. ಆ ಊರಿನ ಹೆಸರೇನಂದ್ರ ತುಘಲಕಾಬಾದ್ ಅನ್ನುವಂತ ಊರು. ತುಘಲಕಾಬಾದ್ ಎಂಬ ಊರನ್ನು ನಿರ್ಮಾಣ ಮಾಡಿದವರು ಯಾರಂದ್ರ ಗಿಯಾಸುದ್ದೀನ್ ತುಘಲಕ್. ಗಿಯಾಸುದ್ದೀನ್ ತುಘಲಕ್ ಅನ್ನುವಂತ ವ್ಯಕ್ತಿ ತುಘಲಕಾಬಾದ್ ಅನ್ನುವಂತ ಸುಂದರವಾದ ಊರನ್ನ ಕಟ್ಟಿಸಿದನು. ಹಾಗಾದ್ರೆ ಈ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ನಾ ಡೈರೆಕ್ಟ್ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೇನೆ. ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ ಮಧ್ಯಯುಗನ ಕಾಲದಲ್ಲಿ ಈತನನ್ನ ಅರೆಹುಚ್ಚ ಅರಸ ಅಂತ ಕರೀತಾರೆ. ಯಾರನ್ನು ಮಧ್ಯಯುಗನ ಕಾಲದಲ್ಲಿ ಅರೆಹುಚ್ಚ ಅರಸ ಅಂತ ಕರೀತಾರೆ ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಅನ್ನು ಕರೀತಾರೆ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಯಾರನ್ನ ಅರೆಹುಚ್ಚ ಅರಸ ಎಂದು ಕರೆದರು ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ಅತ್ಯಂತ ಜಾಣನಾಗಿದ್ದ, ನೆನಪಿಡಿ, ಎಲ್ಲಾ ವಿಷಯಗಳಲ್ಲಿ ಅತ್ಯಂತ ಪಾಂಡಿತ್ಯ ಹೊಂದಿರುವಂತ ವ್ಯಕ್ತಿ. ಎಲ್ಲ ವಿಷಯಗಳಲ್ಲಿ ಅತ್ಯಂತ ಚತುರನಾಗಿದ್ದ, ಪಾಂಡಿತ್ಯವನ್ನು ಹೊಂದಿದ್ದ. ಈತನ ಕಾಲಾವಧಿ ಎಲ್ಲಿಂದ ಎಲ್ಲಿಯವರೆಗೆ ಅಂತಂದ್ರೆ 1325ರಿಂದ 1351ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ.
26 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಮೊಹಮ್ಮದ್ ಬಿನ್ ತುಘಲಕ್ ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ಒಬ್ಬ ರೋಮಾಂಚನವಾಗಿರುವಂತ ದೊರೆ. ಆದ್ರೆ ಒಂದು ನೋವಿನ ಸಂಗತಿ ಏನಂದ್ರೆ ಈತನ ಮೂಲ ಹೆಸರು ಏನಂದ್ರೆ ಜುನಾ ಖಾನ್. ಜುನಾ ಖಾನ್ ಈತನ ಮೂಲ ಹೆಸರು. ಜುನಾ ಖಾನ್ ಮೂಲ ಹೆಸರು ಜುನಾ ಖಾನನಾಗಿದ್ದು ತನ್ನ ತಂದೆಯನ್ನ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದಂತ ದೆಹಲಿಯ ಪ್ರಥಮ ದೊರೆ. ನೋಡಿ, ತನ್ನ ತಂದೆಯನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬಂದ ದೆಹಲಿಯ ಪ್ರಥಮ ಸುಲ್ತಾನ. ತಂದೆಯನ್ನು ಕೊಂದು ಕೊಲೆ ಮಾಡಿ ಏನು ಅಧಿಕಾರಕ್ಕೆ ಬಂದ ಪ್ರಥಮ ಸುಲ್ತಾನ. ಪ್ರಥಮ ಸುಲ್ತಾನ ಇದು ಕ್ವಶನ್ ಆಗಿದೆ ನೋಡಿ. ತನ್ನ ತಂದೆಯನ್ನು ಕೊಂದು ಅಧಿಕಾರಕ್ಕೆ ಬಂದ ಸರ್. ಮತ್ತೆ ಅಲ್ಲಾವುದ್ದೀನ್ ಖಿಲ್ಜಿನ ಅದೇ ಕೆಲಸ ಮಾಡಿದ್ನಲ್ಲ ಸರ. ಆದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಯಾರಂದ್ರೆ ಸಾಕು ಮಗ ಆತ, ಅಳಿಯ ಅಥವಾ ಸಾಕು ಮಗ ಆಗಿರುವಂತ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ತಂದೆ ಅಂದ್ರೆ ಸಾಕು ತಂದೆ ಆಗಿರುವಂತ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬರ್ತಾನೆ. ಆದರೆ ಸ್ವಂತ ತಂದೆಯನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬಂದಂತ ವ್ಯಕ್ತಿ ಯಾರಂದ್ರೆ ಜುನಾ ಖಾನ್. ತನ್ನ ತಂದೆಯನ್ನ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದ ಪ್ರಥಮ ಸುಲ್ತಾನ್ ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕನ ಮೂಲ ಹೆಸರು ಏನಂದ್ರೆ ಜುನಾ ಖಾನ್. ಹಾಗಾದ್ರೆ ಈತ ಚಿಕ್ಕ ವಯಸ್ಸಿನಲ್ಲಿ ಎಲ್ಲಾ ವಿಷಯಗಳಲ್ಲಿ ಪಾಂಡಿತ್ಯ ಹೊಂದಿದ್ದ, ಸರ್ವ ವಿಷಯಗಳನ್ನ ಅರಿತುಕೊಂಡಿದ್ದ, ಹಲವಾರು ಭಾಷೆಗಳನ್ನು ಮಾತಾಡ್ತಿದ್ದ. ಸಾಹಿತ್ಯ, ಗಣಿತ, ಕಲೆ, ವಾಸ್ತುಶಿಲ್ಪ, ವಿಜ್ಞಾನ, ಟೆಕ್ನಾಲಜಿ ಯಾವ ತರ ಅಂದ್ರೆ ಅತ್ಯಂತ ನೀವು ಎಲ್ಲ ವಿಷಯಗಳನ್ನ ಯಾವ ತರ ಪರ್ಫೆಕ್ಟ್ ಆಗಿರಲ್ಲ, ಎಲ್ಲ ವಿಷಯಗಳಲ್ಲಿ ನೀವು ಯಾವ ತರ ಪಾಂಡಿತ್ಯವನ್ನು ಸಾಧಿಸಿರಲ್ಲ. ಆ ತರ ಒಂದು ಅತ್ಯಂತ ಶ್ರೇಷ್ಠವಾಗಿರುವಂತ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ಆದರೆ ಕಂಡೀಷನ್ ನಂಬರ್ 1 ಏನು ಅಂದ್ರೆ ಆತ ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳು ವಿಫಲ ಆಗ್ತಿದ್ವು. ಜಾಣನಾಗಿದ್ದ, ಬಹಳಷ್ಟು ಬುದ್ಧಿವಂತನಾಗಿದ್ದ, ವಿಚಾರವಾದಿಯಾಗಿದ್ದ. ಆದರೆ ಆತ ಹಾಕಿಕೊಂಡಿರ್ತಕ್ಕಂಥ ಎಲ್ಲಾ ಯೋಜನೆಗಳೇನಾಗ್ತಿದ್ವು ಅಂದ್ರೆ ವಿಫಲ ಆಗ್ತಿದ್ವು. ಆದ್ದರಿಂದ ಈತನನ್ನ ಹುಚ್ಚು ದೊರೆ ಎಂದು ಕರೀತಾರೆ. ಮಧ್ಯಯುಗನ ಕಾಲದಲ್ಲಿ ಯಾರನ್ನು ಹುಚ್ಚು ದೊರೆ ಎಂದು ಕರೆದರಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಹುಚ್ಚು ದೊರೆ ಅಂತ ಕರೀತಿದ್ರು. ಯಾರನ್ನು ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಹುಚ್ಚು ದೊರೆ ಅಂತ ಕರೆದ್ರು. ಹುಟ್ಟು ದೊರೆ ಅಲ್ಲ, ಹುಚ್ಚು ದೊರೆ ಎಂದು ಕರೆದರು ಅಂದ್ರೆ ಅದು ಮೊಹಮ್ಮದ್ ಬಿನ್ ತುಘಲಕ್. ಬಟ್ ಯೋಜನೆಗಳು ಬಹಳ ಚೆನ್ನಾಗಿದ್ದು, ಬಟ್ ಆ ಯೋಜನೆಗಳನ್ನ ಜಾರಿಗೆ ತರುವಲ್ಲಿ ವಿಫಲ ಆಗ್ತಿದ್ದ ಅಂತ. ಬಹಳ ಅದ್ಭುತವಾಗಿರುವಂತ ಯೋಜನೆಗಳನ್ನ ಜಾರಿಗೆ ತರ್ತಾನೆ. ಬಟ್ ಯೋಜನೆಗಳು ಜಾರಿಗೆ ತರುವಂತ ಸಮಯದಲ್ಲಿ ಏನು ತಪ್ಪು ಮಾಡ್ತಿದ್ದ ಗೊತ್ತಿರಲ್ಲ. ಅವನ ಯೋಜನೆಗಳು ಒಳ್ಳೆ ಯೋಜನೆಗಳಿದ್ದು. ಉದಾಹರಣೆ, ಆತನ ಅತ್ಯಂತ ಪ್ರಧಾನವಾಗಿರುವಂತ ಯೋಜನೆ ಯಾವುದಂದ್ರೆ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯ ವರ್ಗಾವಣೆ. ಅತ್ಯಂತ ಪ್ರಬಲವಾಗಿರುವಂತ ಯೋಜನೆ ಇದು. ಇವತ್ತು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡುವುದರಿಂದ ಸಾಕಷ್ಟು ಲಾಭಗಳಿದ್ದು. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡುವುದರಿಂದ ಅನೇಕ ಕಾರ್ಯಗಳಿದ್ದು. ಮೊಟ್ಟ ಮೊದಲ ಬಾರಿಗೆ ಆತ ಯಾವ ವರ್ಷ ಅಂತ ಕೇಳ್ತಾನೆ. ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡುವಂತ ಯೋಜನೆ 1327ರಲ್ಲಿ. ಕೆಲವು ಬುಕ್ಗಳಲ್ಲಿ 26 ಅಂತ ಬರೆದ್ರೆ, ಬಟ್ ಗೌರ್ಮೆಂಟ್ ಬುಕ್ದಲ್ಲಿ 27 ಅಂತಿದೆ. 1327ರಲ್ಲಿ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡುವಂತ ಉದ್ದೇಶ ಏನು ಅಂತಂದ್ರ ಮಂಗೋಲಿಯನ್ನರ ದಾಳಿಯಿಂದ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡುವಂತ ಉದ್ದೇಶ. ಪಾಯಿಂಟ್ ನಂಬರ್ 1 ನೋಡಿ. ಆತನ ಮೊಟ್ಟ ಮೊದಲ ಸಾಧನೆ ಏನು ಅಂದ್ರ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ. ದೆಹಲಿಯಿಂದ ದೇವಗಿರಿ ಪ್ರತಿ ಅದನ್ನು ಕಳಿಸು. ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಗಳ ಚಿತ್ರ ಇತ್ತಲ್ಲ, ಅದನ್ನ ಕಳಿಸು ನೀನು. ಅಂದ್ರ ಆತನ ಸಾಧನೆ ಏನು ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಆತ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡುವಂತ ಉದ್ದೇಶ. ಮಂಜು ಇದು ನೋಡಿ, ವೆರಿ ಇಂಪಾರ್ಟೆಂಟ್. ಇದು ದೆಹಲಿ, ಇದು ಓಕೆನಾ. ದೆಹಲಿಯಿಂದ ಯಾವ ಸ್ಥಳ ಅಂದ್ರೆ ದೇವಗಿರಿ. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡುವಂತ ಉದ್ದೇಶ. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡುವಂತ ಉದ್ದೇಶ ನೋಡಿ. ಇಡೀ ಭಾರತ ದೇಶವನ್ನ ಗಮನಿಸಿದಾಗ ಈ ದೇವಗಿರಿ ಅನ್ನುವಂಥದ್ದು ಅಖಂಡ ಭಾರತ ದೇಶವನ್ನ ಆಳ್ವಿಕೆ ಮಾಡುವಂತ ಉದ್ದೇಶ. ಯೋಜನೆ ಒಳ್ಳೆಯದಿತ್ತು. ಆತ 1327ರಲ್ಲಿ ಕ್ರಿಸ್ತ ಶಕ 1327ರಲ್ಲಿ ಆತ ಮಾಡಿದಂತ ಒಂದೇ ಸಾಧನೆ ಏನು ಅಂದ್ರ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡುವುದರಿಂದ ಆಗುವಂತ ಲಾಭ ಏನು ಅಂದ್ರ ಪಾಯಿಂಟ್ ನಂಬರ್ 1, ಮಂಗೋಲಿಯನ್ನರ ದಾಳಿಯನ್ನು ತಡೆಗಟ್ಟಬಹುದು. ಮಂಗೋಲಿಯನ್ನರ ದಾಳಿಯನ್ನು ತಡೆಗಟ್ಟುವಂತ ಉದ್ದೇಶ ಪಾಯಿಂಟ್ ನಂಬರ್ 1. ಯಾಕಂದ್ರೆ ಮಂಗೋಲಿಯನರು ಮೇಲಿಂದ ಮೇಲೆ ದಾಳಿಯನ್ನು ಮಾಡ್ತಿದ್ರು. ಮಂಗೋಲಿಯನರು ದೆಹಲಿಯ ಮೇಲೆ ಮೇಲಿಂದ ಮೇಲೆ ದಾಳಿ ಮಾಡ್ತಿದ್ರು. ಆ ಮಂಗೋಲಿಯನರ ದಾಳಿಯನ್ನು ತಡೆಗಟ್ಟುವಂತ ಉದ್ದೇಶ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಅಂತ ಏನಂದ್ರೆ ಇಡೀ ಭಾರತ ದೇಶ ಕೇಂದ್ರ ಭಾಗವಾಗಿತ್ತು.
ಕೇಂದ್ರ ಭಾಗವಾಗಿತ್ತು. ಇಡೀ ಭಾರತ ದೇಶವನ್ನ ಆಳ್ವಿಕೆ ಮಾಡುವಂತ ಇಚ್ಛಾಶಕ್ತಿಯನ್ನು ಹೊಂದಿದ್ದ. ಇಡೀ ದೇಶವನ್ನ ಒಂದು ಹಂತಕ್ಕೆ ಆಳ್ವಿಕೆ ಮಾಡ್ಲಕ್ಕ ಸಾಧ್ಯ ಇತ್ತು. ಅಖಂಡ ಭಾರತ ದೇಶವನ್ನ ಆಳ್ವಿಕೆ ಮಾಡುವಂತ ಹಂತವನ್ನು ಹೊಂದಿದ್ದ. ಅಂದ್ರೆ ಒಂದು ಮಂಗೋಲಿಯನರ ದಾಳಿಯನ್ನು ತಡೆಗಟ್ಟುವುದು, ಅಖಂಡ ಭಾರತ ದೇಶವನ್ನ ಆಳುವಂತ ಆ ಕೇಂದ್ರ ಪಾಯಿಂಟ್ ಯಾವುದು? ದೇವಗಿರಿ. ದೇವಗಿರಿ ಅಂದ್ರೂ ಒಂದೇ, ಇವತ್ತಿನ ದೌಲತಾಬಾದ್ ಅಂದ್ರೂ ಒಂದೇ. ನೋಡಿ, ಅವನ ದೇವಗಿರಿಯಲ್ಲಿ ಹೊಸನಗರವನ್ನು ನಿರ್ಮಾಣ ಮಾಡ್ತಾನೆ. ಆ ದೇವಗಿರಿಯಲ್ಲಿ ನಿರ್ಮಾಣ ಮಾಡಿದ ಹೊಸನಗರ ಯಾವಂದ್ರ ದೌಲತಾಬಾದ್ ಅನ್ನುವಂತ ನಗರ ನಿರ್ಮಾಣ ಮಾಡ್ತಾನೆ. ದೇವಗಿರಿಯಲ್ಲಿ ದೌಲತಾಬಾದ್, ವೆರಿ ಇಂಪಾರ್ಟೆಂಟ್. ದೌಲತಾಬಾದ್ ಇದು ಬಹಳ ಸರಿ ಕ್ವಶನ್ ಆಗಿದೆ ನೋಡಿ. ಉದ್ದೇಶಪೂರ್ವಕವಾಗಿ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡುವಂತ ಉದ್ದೇಶಕ್ಕಾಗಿ ಆತ ದೌಲತಾಬಾದ್ ಅನ್ನುವಂತ ನಗರವನ್ನ, ಆ ದೇವಗಿರಿ ಇವತ್ತು ದೌಲತಾಬಾದ್ ಅಂತ ಕರಿತೀವಲ್ಲ, ಆ ದೌಲತಾಬಾದ್ ಅನ್ನುವಂತ ನಗರ ನಿರ್ಮಾಣ ಮಾಡಿದವನೇ ಇವನೇ. ಆದ್ರೆ ಒಂದು ಏನು ವಿಶೇಷ ಏನು ಅಂತಂದ್ರ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡಿದ್ದು ಒಳ್ಳೇದಾಯ್ತು. ಆದರೆ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡುವಾಗ ಆತ ಕೈಗೊಂಡಂತ ಡಿಸಿಷನ್ ಏನಂದ್ರೆ, ದೆಹಲಿಯಲ್ಲಿರುವಂತ ಎಲ್ಲಾ ಜನರು ಬಿಟ್ಟು ಹೋಗಬೇಕು ಅಂತ ಹೇಳ್ತಾನೆ. ದೆಹಲಿಯಲ್ಲಿ ಒಬ್ಬನು ಇರಬಾರ್ದು. ಇದು ನನ್ನ ಆರ್ಡರ್ ಅಂದ, ನನ್ನ ಮಾತೆ ಶಾಸನಂ. ಮಾತೆ ಶಾಸನಂ ಅಂತ ಗೊತ್ತಾ? ಅಂದ್ರೆ ಅವನ ಮಾತು ಹೆಂಗಾಗಿತ್ತು ಅಂದ್ರೆ ಒಂದು ಶಾಸನ ಆಗಿತ್ತು. ಅವನ ಮಾತೆ ಒಂದು ಶಾಸನ ಆಗಿತ್ತು. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡುವಂತ ಸಮಯದಲ್ಲಿ, ಇನ್ನೇಗ ನಮ್ಮ ಮಾತ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡುವಂತ ಸಮಯದಲ್ಲಿ ಆತ ಕೈಗೊಂಡಿರ್ತಕ್ಕಂಥ ಡಿಸಿಷನ್ ಏನಾಗಿತ್ತು ಗೊತ್ತಾ? ಎಲ್ಲಾ ಜನರು ಕರ್ಕೊಂಡು ಹೋಗ್ಬಿಡ್ತಾನೆ, ಹಲಿಗೆ ಹಚ್ತಾನೆ, ಡಂಗರ ಬಾರಿಸ್ತಾನೆ. ಡಂಗರ ಬಾರಿಸಿ, ಕೇಳ್ರಿ, ನಾಳೆ ಅಲ್ಲಾವುದ್ದೀನ್ ಮೊಹಮ್ಮದ್ ಬಿನ್ ತುಘಲಕನು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡುತ್ತಿದ್ದಾನೆ, ದಯವಿಟ್ಟು ಎಲ್ಲರೂ ಊರನ್ನು ಬಿಡಬೇಕು ಅಂದಾಗ ಕೆಲವರು ಅಂದ್ರೆ ಕ್ಯಾಬ್ ಅಂದ್ರು, ಏನಂತಂದ್ರು ಅವಾಗ ಅವ್ರಂದ್ರು ಏನ್ರ ಕೈಕ್ ಅಂದ್ರ ಕಣ್ಣು ಕಿತ್ತೀನಿ ಅಂದ್ರು ಅವ್ರು. ನೀವೇನಾದ್ರೂ ಬರ್ಲ ಅಂದ್ರೆ ಕಣ್ಣು ಕಿತ್ತಿ ನಿಮಗೂ. ಅವಾಗಂದ್ರು ಮೊದಲೇ ಹುಚ್ಚದನವ ಮರೆಯವ, ಅವನ ಮರಿ ಮಾಡ್ತಾನವ, ಅವನ ಮನುಷ್ಯನ ಹಂಗೆ ಇದ್ದಾವ. ಮಧ್ಯವಿನ ಕಾಲದ ಇತಿಹಾಸದಲ್ಲಿ ಅವ್ನು ಯಾಕೆ ಕರೆ ಹುಚ್ಚ ಅಂತ ಕರೆದ್ರಂದ್ರೆ, ಅವ್ ಯಾವತ್ತೇ ಏನ್ ಡಿಸಿಷನ್ ತೋತಿದ್ನೋ, ಏನ್ ಮಾತಾಡುತ್ತೋ ದೇವ್ರಿಗೆ ಗೊತ್ತದು, ಅಂತ ಡಿಸಿಷನ್ ತೋತಿದ್ನೋ. ಅದಕ್ಕೆ ದೆಹಲಿಯಿಂದ ದೇವಗಿರಿಗೆ ಎಲ್ಲರೂ ಹೊಂಡ್ಲಕ್ ಶುರು ಮಾಡಿದ್ರು. ತಮ್ಮಲ್ಲಿ ಬ್ಯಾಗ, ಅದು ಎಲ್ಲ ಸುಟ್ಕೇಸ, ಆಮೇಲೆ ಟ್ರಂಕ, ಗುದ್ದಲಿ, ಸಲಿಕೆ, ಬಡಿಗೆ, ಕುಲಿ, ಮರಿ, ಎತ್ತ ಎಲ್ಲ ಖಾರ, ಉಪ್ಪ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲಾ ತಗೊಂಡು ತಲೆಮ್ಯಾಗ ಹೊತ್ಕೊಂಡ್ ಹೊಂಟ್ಬಿಟ್ರು ಎಲ್ಲರೂ. ನಾ ಹೋಗು ನೀ ಹೋಗು. ನಮ್ಮ ಶಿವಪ್ಪ ನೆನ್ನಾಳ ಸಮಾಜ ಅಧ್ಯಕ್ಷ, ಗಂಗಾಳ ತಗೊಂಡು ದೊಡ್ಡ 2-3 ಗಂಗಾಳ, ಆಮೇಲೆ ಹೊಸ ಮಂದಿ ಎಲ್ಲ ನಮ್ ಜಯಶ್ರೀ ಅಕ್ಕ ಅವ್ರು ನಡಿ ಆ ಕಡೆ ಹೋಗಂಬ ಈ ಕಡೆ ಹೋಗಂಬ, ನಾವು ತಲೆ ಮೇಲೆ ಲ್ಯಾಪ್ಟಾಪ್ ಹೊತ್ಕೊಂಡು ನಡ್ರಿಲ್ಲ ಅಂತ ಹೊಸ ಮಂದಿ. ನಮ್ ಪ್ರದೀಪ್ ದೊಡ್ಡ 4 ಬ್ಯಾಗ್ ಹೆಗಲಿ ಬ್ಯಾಗ್ ಹಾಕೊಂಡು ಹೊಸ ಮಂದಿ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರ ದೆಹಲಿಯಿಂದ ದೇವಗಿರಿ ಹೊಂಟ್ಬಿಟ್ರು. ಹೋಗುವಂತ ಸಮಯದಲ್ಲಿ ಏನನ್ನುವಂತ ಒಂದು ಅದ್ಭುತವಾಗಿರುವಂತ ಕ್ರಾಂತಿ ಅದು. ಹೋಗಾಗ ಎಲ್ಲರೂ ಹಾಡಾಡೋರು ಯಾರು, ಬಜ್ಜಿ ತಿನ್ನೋರು ಯಾರು, ಚೋಡಾ ತಿನ್ನೋರು ಯಾರು. ಅವಾಗ ಅರಮನೆ ಮ್ಯಾಗ ಬಂದಿದ್ದು ನೋಡಿದಂತ ಇಡೀ ದೆಹಲಿ ನಗರವೆಲ್ಲವೂ ಕೂಡ ಕತ್ತಲಾಗಿತ್ತಂತ. ಒಂದೇ ಒಂದು ಗಳದಿಂಗಳು ಇರ್ಲಿ, ಒಂದೇ ಒಂದು ದೀಪ ಇರ್ಲಿಲ್ಲ ಅಂತ. ಅವಾಗ ಒಂದು ಮಾತು ಹೇಳ್ತಾನೆ, ಯಾರಾದ್ರೂ ಉಳ್ಕೊಂಡಾರ ಚೆಕ್ ಮಾಡ್ರಿ ಅಂತ ಕೇಳಿದಾಗ ಆ ಎಲ್ಲಾ ಮಂದಿ ಹೊಂಟ್ರು. ಹೋಗುವಂತ ಸಮಯದಲ್ಲಿ ಆ ಮೊಹಮ್ಮದ್ ಬಿನ್ ತುಘಲಕ್ ಹೇಳ್ತಾನಂತ, ಯಾರಾದ್ರೂ ಉಳಿದುಕೊಂಡಿದ್ದಾರೆ ಅಂತ ಕೇಳಿದಾಗ ಒಬ್ಬ ಇತಿಹಾಸಕಾರ ಅದ್ಭುತವಾಗಿ ಬರೀತಾನೆ. ಯಾರು ಅಂತಂದ್ರೆ, ಈ ಬರಾನಿ ಅನ್ನುವಂತ ಇತಿಹಾಸಕಾರಿ. ಹೇಳ್ತಾನೆ ಏನು ಅಂತಂದ್ರೆ, ಒಂದು ಬೆಕ್ಕು ಮತ್ತು ನಾಯಿಯನ್ನು ಬಿಡಲಿಲ್ಲ ಅಂತ. ಒಂದು ಬೆಕ್ಕು ಮತ್ತು ನಾಯಿಯನ್ನ ಇಡೀ ಊರನ್ನ ಸುತ್ತ ಹಾಕಿದಾಗ ಒಂದು ಬೆಕ್ಕಿತ್ತಂತ. ಒಂದು ಬೆಕ್ಕು ಮತ್ತು ಒಂದು ನಾಯಿ, ಬೆಕ್ಕು ಮತ್ತು ನಾಯಿಯನ್ನು ಬಿಡಲಿಲ್ಲ ಅಂತ ಯಾರು ಬರಾನಿ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ. ಇನ್ನೊಬ್ಬ ಇತಿಹಾಸಕಾರನಾಗಿರುವಂತ ಯಾರು ಇಬ್ನ ಬತೂತ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ. ಇಬ್ನ ಬತೂತ್ ಅನ್ನುವಂತ ಇತಿಹಾಸಕಾರ ಏನ್ ಹೇಳ್ತಾನಂದ್ರೆ, ಇಡೀ ಊರನ್ನ ಸುತ್ತ ಹಾಕಿದಾಗ ಒಬ್ಬ ಕುರುಡ ಮತ್ತು ಒಬ್ಬ ಕಿವುಡ ಇದ್ದ ಅಂತ. ಇಡೀ ಊರವನ್ನು ಸುತ್ತ ಹಾಕಿದಾಗ ಒಬ್ಬ ಕುರುಡ ಇದ್ದ, ಇನ್ನೊಬ್ಬ ಕುಂಟ ಇದ್ದ ಅಂತ. ಒಬ್ಬ ಕುರುಡ ಮತ್ತು ಇನ್ನೊಬ್ಬ ಕುರುಡ ಮತ್ತು ಹೆಳವ ಅಂತ ಬರ್ದಾರವರು. ಹೆಳವ ಅಂದ್ರೆ ಏನು? ಕುಂಟ ಅಂತಂತ. ಕುಂಟ, ಒಬ್ಬ ಕುರುಡ ಇನ್ನೊಬ್ಬ ಕುಂಟ. ಆ ಕುರುಡ ಮತ್ತು ಕುಂಟನನ್ನ ಕುದುರೆಗಳಿಗೆ ಕಟ್ಟಿ ಎಳಸ್ಲಾಕ್ ಶುರು ಮಾಡಿದ್ರಂತ. ಕುದುರೆ ಮತ್ತು ಆ ಒಂದು ಕುದುರೆಗಳಿಗೆ ಕಟ್ಟಿ ಎಳಸುವಂತ ಸಮಯದಲ್ಲಿ ಲಾಸ್ಟ್ ಮೂಮೆಂಟ್ ಹೋಗಿ ಕಾಲು ಹೋಗಿ ಮುಟ್ಟಿತಂತ. ನೋಡಿ, ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಎಂತ ರೋಮಾಂಚನವಾಗಿರುವಂತ ಘಟನೆ ಇದೆ. ಒಂದು ಬೆಕ್ಕು ಮತ್ತು ನಾಯಿ
ಇಬ್ನ ಬತೂತ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ. ಏನು ಅಂತಂದ್ರೆ ಒಂದು ಬೆಕ್ಕು ಮತ್ತು ನಾಯಿ ಮಾತ್ರ ಉಳಿದಿದ್ದು. ಇನ್ನೊಬ್ಬ ಇತಿಹಾಸಕಾರ ಇಬ್ನ ಬತೂತ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ ಕುರುಡ ಮತ್ತು ಕುಂಟನನ್ನು ಹೊರತುಪಡಿಸಿದರೆ ದೆಹಲಿಯಲ್ಲಿ ಯಾರು ಉಳಿಲಿಲ್ಲ ಅಂತ. ಕುರುಡ ಮತ್ತು ಕುಂಟನನ್ನ ಆ ಕುದುರೆಯ ಕಾಲಗಳಿಗೆ ಕಟ್ಟಿ ಅವರನ್ನು ಇಳಿಸಲಾಯಿತು. ಆ ಕಾಲಗಳು ಬಂದು ಲಾಸ್ಟ್ ಮೂಮೆಂಟ್ ಏನು ದೇವಗಿರಿಯನ್ನು ಮುಟ್ಟಿದ್ರು. ಲಕ್ಷ ಜನರು ಮಧ್ಯದಲ್ಲಿ ಸತ್ತು ಹೋದ್ರು. ಎಷ್ಟೋ ಜನರಿಗೆ ಒಂದು ನೀರಾಗಿ ಬರಲಿಲ್ಲ, ಅಲ್ಲಿ ಗಾಳಿ ಆಗಿ ಬರಲಿಲ್ಲ, ಮಧ್ಯದಲ್ಲಿ ಊಟದಿಂದ ಹಸಿವಿನಿಂದ ಸತ್ತು ಹೋದ್ರು. ಊರು ಶಿಫ್ಟ್ ಮಾಡ್ಬೇಕಾದ್ರೆ ಸಾಮಾನ್ಯ ಅಲ್ಲ. ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು, ಎಷ್ಟೋ ಜನರು ತಮ್ಮ ಬದುಕನ್ನು ಕಳ್ಕೊಂಡ್ರು. ಆ ಸಮಯದಲ್ಲಿ ಅಂತ ನೋವಿನ ಸಂಗತಿಯಲ್ಲಿ ಇನ್ನೇನು ದೇವಗಿರಿಗೆ ಬಂದು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಬೇಕನ್ನುವಂತ ಸಮಯದಲ್ಲಿ ಅವನಿಗೆ ಆರಾಮ್ ತಪ್ತದೆ. ಯಾರಿಗೆ ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕನಿಗೆ ಜ್ವರ ಬರ್ತವೆ, ಆರಾಮ್ ತಪ್ತದೆ. ಅಲ್ಲಿ ವೈದ್ಯರು ಹೇಳ್ತಾರೆ ಇನ್ನು 8 ದಿನ ನೀ ಇಲ್ಲಿದ್ದೆ ಅಂದ್ರೆ ನಿನ್ ಹೆಣ ಹೊರ್ತಾರಪ್ಪ ಅಂತಾರ. 8 ದಿನ ನೀ ಇದ್ದಂದ್ರೆ ನೀ ಸತ್ತು ಹೋಗ್ತಪ್ಪ, ನೀ ಉಳಿಯಂಗಿಲ್ಲ ಅಂದಾಗ ಮತ್ತಂದ ಕ್ಯಾವ ಅಂದ ಕ್ಯಾವಿನ ಕುಚುಬಿನ ಬಾ ಅಂದ್ರು. ಏನೂ ಇಲ್ಲ, ನೀ ಗ್ಯಾರಂಟಿ ಬಿಟ್ಟು ಹೋಗ್ಬೇಕಂದ್ರು. ನೀ ಏನಾದ್ರೂ ಇಲ್ಲಿ ಉಳ್ಕೊಂಡ್ರೆ ಗ್ಯಾರಂಟಿ ನೀ ಸತ್ತು ಹೋಗ್ತಿ, ದಯವಿಟ್ಟು ಹೋಗ್ಲೇಬೇಕಂತಂದಾಗ ಅವ ಅಂದ ನಡ್ರಿ, ಮತ್ತ ಚಲ್ಬಾ ಅಂದ ವಾಪಸ್ ನಡ್ರಿ, ಹೋಗಮ್ ನಡ್ರಿ ಅಂತೇಳಿ ವಾಪಸ್ ಹೋಗ್ತಾರೆ. ಆ ಸಮಯದಲ್ಲಿ ಎಷ್ಟು ಜನರಿಗೆ ಅನಿಸಿರ್ಬೋದು ವಿಚಾರ ಮಾಡಿ. ದೆಹಲಿಯಿಂದ ದೇವಗಿರಿಗೆ ಬರ್ಬೇಕಾದ್ರೆ ಕಷ್ಟ ಆಗಿತ್ತು. ದೇವಗಿರಿಯಿಂದ ವಾಪಸ್ ದೆಹಲಿಗೆ ಹೋಗ್ಬೇಕಲ್ಲ, ಎಷ್ಟು ದೂರ ಅದು? ಸರಿ ಸುಮಾರು 1120 ಕಿಲೋಮೀಟರ್ ದೂರ ಇತ್ತು. 1120 ಕಿಲೋಮೀಟರ್ ದೂರವಾಗಿರುವಂತ ದೇವಗಿರಿಯಿಂದ ಮತ್ತೆ ವಾಪಸ್ ದೆಹಲಿಗೆ ಹೋಗ್ಬೇಕಲ್ರಿ. ಎಷ್ಟು ಆ ಜನರಿಗೆ ಅನಿಸಿರಬಹುದು ವಿಚಾರ ಮಾಡ್ರಿ. ಎಲ್ಲಾ ಜನರು ಮತ್ತೆ ಏನಪ್ಪಾ ಹುಚ್ಚದ ನೀವು, ಇವ್ನು ಮಾತು ಮೀರಕ್ ಸಾಧ್ಯ ಇಲ್ಲ ಅಂತೇಳಿ ತಮ್ಮೆಲ್ಲ ವಸ್ತುಗಳನ್ನ ಕರ್ಕೊಂಡು ಮತ್ತೆ ವಾಪಸ್ ಎಲ್ಲಿಗೆ ಹೊಂಟ್ರು. ಮತ್ತೆ ವಾಪಸ್ ದೆಹಲಿಗೆ ಹೊತ್ಕೊಂಡು ನಮ್ದು ಲ್ಯಾಪ್ಟಾಪ್ ತಲೆ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ನಡಿ ವಾಪಸ್ ಹೋಗೋದು, ನಡಿ ಅಂತ ವಾಪಸ್ ಹೋಗೋದು. ಬರ್ಬೇಕಾದ್ರೆ ಎಷ್ಟು ಕಷ್ಟ, ಹೋಗ್ಬೇಕಾದ್ರೆ ಮತ್ತೆ ಎಷ್ಟು ಕಷ್ಟ. ಅವಾಗ ಹೋಗಿ ಅಂದ್ರೆ ಇವನ್ ಮಾತು ಕೇಳಂಗಿಲ್ಲ, ನಾವು ಇವನ್ ಮಾತು ಬಿಡಬಾರದು ಅಂತ ಹೇಳಿ ಏನ್ ಮಾಡಿದ್ರ ಅಂದ್ರೆ ದೆಹಲಿಯಲ್ಲಿ ಹೋಗಿ ಸುಮ್ ಕುಂತಿದ್ರು. ಸುಮ್ ಕುಂತ ಮ್ಯಾಗ ಪುಣ್ಯಾತ್ಮ ಸುಮ್ ಕುಂದಿರ್ಲಿಲ್ಲ. ಏನ್ ಮಾಡಿದ ಅಂತಂದ್ರೆ ಈ ದೋಪ್ ತೆರಿಗೆಯನ್ನು ವಿಧಿಸ್ತಾನೆ. ಖಜಾನೆ ದುಡ್ಡಿನಲ್ಲಿ ಹಣ ಇರಲಿಲ್ಲ, ಎಲ್ಲಾ ಖಾಲಿಯಾಗಿತ್ತು. ಖಾಲಿಯಾದಂತ ಸಮಯದಲ್ಲಿ ರೈತರ ಮೇಲೆ ನೆಕ್ಸ್ಟ್ ಇದೇ ಕಾರ್ಯವನ್ನು ಮಾಡ್ತಾನೆ. ಜನರ ಮೇಲೆ ಅಪಾರ ಪ್ರಮಾಣದಲ್ಲಿ ದೋಪ್ ತೆರಿಗೆಯನ್ನು ವಿಧಿಸ್ತಾನೆ. ತೆರಿಗೆ ಸುಧಾರಣೆ ಅಂತ ಕರಿತೀವಿ. ಆರ್ಥಿಕ ಸುಧಾರಣೆಗಾಗಿ ತೆರಿಗೆ ಸುಧಾರಣೆ ಮಾಡುವಂತ ಉದ್ದೇಶಕ್ಕಾಗಿ 1327ರಲ್ಲಿ ದೋಪ್ ತೆರಿಗೆ ವಿಧಿಸ್ತಾನೆ. ಅದೇ ವರ್ಷ ದೋಪ್ ತೆರಿಗೆ ಅಂದ್ರೆ ಏನು? ಸಂಪತ್ ಭರಿತವಾಗಿರುವಂತ ಮೆಕ್ಕಲು ಮಣ್ಣಿನಲ್ಲಿ ಅಪಾರ ಪ್ರಮಾಣದ ಬೆಳೆಯನ್ನು ಬೆಳಿತಾರೆ. ನೀವು ಬೆಳೆದಂತ 50% ಅಮೌಂಟ್ ಅನ್ನು ನಮಗೆ ಕಟ್ಟಬೇಕು ಅಂತ. ಅವಾಗ ಅವರಂದ್ರು ಹುಚ್ಚದಿಯ ಶಾಣಿಯದಿ, ಇಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ನಮಗೆ ಎಷ್ಟೋ ತ್ರಾಸ ಆಗ್ಯದ, ನೀವು ಟ್ಯಾಕ್ಸ್ ಕಟ್ಟಂದ್ರೆ ಎಲ್ಲಿ ಕಟ್ಟಬೇಕು ಅಂತ ಹೇಳಿ ಹೊಲ ಮನಿ ಎಲ್ಲಾ ಬಿಟ್ಟು ಏನ್ ಮಾಡಿಬಿಟ್ರು ಅಂದ್ರೆ ಅಷ್ಟು ಮಂದಿ ಎಲ್ಲಿಗೆ ಬಂದ್ರು? ಪರ್ವತ ಬೆಟ್ಟ ಗುಡ್ಡಗಳಿಗೆ ಬಂದ್ಬಿಟ್ರು. ಬೇಡ ನಿಮ್ಮ ಬಳಿ ವಾಸ ಮಾಡೋದು ಬೇಡ, ಹುಚ್ಚದನ ಎಂತ ಹುಚ್ಚುಚಾರ ಮಾಡ್ತಾನ ಅಂತ ಹೇಳಿದಾಗ ಎಲ್ಲಾ ರೈತರು ಏನ್ ಮಾಡಿದ್ರು ಅಂದ್ರ ಅಲ್ಲಿ ಆಸ್ತಿ ಪಾಸ್ತಿ ಮನಿ ಮಠ ಎಲ್ಲಾ ಬಿಟ್ಟು ಬೇಕೆಲ್ಲ ನಮ್ಗೆ ಸ್ವಚ್ಛ, ನಮ್ಗೆ ಶಿವಪ್ಪಿಗೆ ಭಯಂಕರ ಸಿಟಿಗೆ ಬಿಟ್ಟು ಮಾಡ್ಬೇಡ್ಲಿ, ನಾವ್ ಇರಂಗಿಲ್ಲ ಸರ್, ಸ್ವಚ್ಛ ಇರಂಗಿಲ್ಲ, ನಮ್ ಮೊದಲು ಗಂಗಾಳ ಕೊಟ್ಬಿಟ್ರೆ ನಾವು ಗಂಗಾಳ ತಗೊಂಡು ಹೋಗ್ಬಿಡ್ತೀವಿ, ನಾವು ಮಾಡ್ಬೇಡ ಕೂಡ ನಮ್ ನಡೆಯಂಗಿಲ್ಲ ಸ್ವಚ್ಛ ಅಂತೇಳಿ ನಮ್ಮ ಶಿವಪ್ಪ, ನಮ್ ವಿಜ್ಜಪ್ಪ, ಆಮೇಲೆ ನಮ್ಮ ಯಾರು ನಾವ್ ಇರಂಗಿಲ್ಲ ಸರ್ ಸ್ವಚ್ಛ ಇಲ್ಲ, ಹಂಗಾದ ನಡೆಯಂಗಿಲ್ಲ ಅಂತೇಳಿ ಎಲ್ಲಿ ಹೋದ್ರು ಅಂತಂದ್ರೆ ಪರ್ವತ ಬೆಟ್ಟ ಗುಡ್ಡಗಳಲ್ಲಿ ಹೋಗಿ ವಾಸ ಮಾಡ್ತಾರೆ. ಅವಾಗ ಮೊಹಮ್ಮದ್ ಬಿನ್ ತುಘಲಕ್ನ ಸುದ್ದಿ ಗೊತ್ತಾಯ್ತು. ಸರ್ ಎಲ್ಲಾ ರೈತರು ಬಿಟ್ಟು ಹೋಗ್ಯಾರಿ, ಎಲ್ಲಾ ಮನಿ ಪನಿ ಎಲ್ಲಾ ಬಿಟ್ಟು ಹೋಗ್ಯಾರಿ ಎಲ್ಲಾ ಬಿಟ್ಟು ಹೋಗ್ಯಾರಿ. ಎಲ್ಲ ನಮ್ ಜಟ್ಟಪ್ಪ ಪೂಜಾರಿ ಸುಮ್ಕೊಂಡೆ ಬಿಟ್ಟ. ಮೊಹಮ್ಮದ್ ಬಿನ್ ತುಘಲಕ್ ಹೇಳಿದ ಜಟ್ಟಪ್ಪ ಪೂಜಾರಿ ಏನ್ ಹೇಳಿದ ಅಂದ್ರ, ಸಾಹೇಬ್ರು ಒಟ್ಟು ಎಲ್ಲಾ ಬಿಟ್ಟು ಹೋಗ್ಬಿಟ್ರ ನೋಡ್ರಿ, ಯಾರು ಇಲ್ಲ, ಶಿವಪ್ಪ ಎಲ್ಲ ಹೋಗ್ಬಿಟ್ರ. ಅವಾಗ ಮೊಹಮ್ಮದ್ ಬಿನ್ ತುಘಲಕ್ ಅಂತ ಏನ್ ಮಾಡೋದಂತ ಹೇಳಿ ಮೊಹಮ್ಮದ್ ಬಿನ್ ತುಘಲಕ್ ಸೈನಿಕರು ಕಳಿಸ್ತಾನೆ. ಅಲ್ಲಿಗೆ ಸೈನಿಕರು ಕಳಿಸ್ತಾನೆ, ಹೋಗಿ ಅವ್ರಿಗೆ ಹೋಗಿ ಟ್ಯಾಕ್ಸ್ ತುಂಬ ಅಂತೇಳಿ ಅಲ್ಲೇ ಹೋಗ್ಯಾರ. ಅವ್ರು ಮೊದಲೇ ಟ್ಯಾಕ್ಸ್ ಕಟ್ಟ ಅಂತ ಹೇಳಿ, ಮೊದಲೇ ಟ್ಯಾಕ್ಸ್ ಮೊದಲೇ ಮನುಷ್ಯ ಒಂದು ಮನುಷ್ಯ ಟ್ಯಾಕ್ಸ್ ಕಟ್ಬೇಕು, ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ, ಅದು ಎಲ್ಲಿ ಬೇಕಾದ್ರೆ ಹೋಗಲ್ಲ, ಟ್ಯಾಕ್ಸ್ ಕಟ್ಬೇಕು. ಇವರೆಲ್ಲಾ ಹೋಗಿ ಸೈನಿಕರಲ್ಲಿ ಟ್ಯಾಕ್ಸ್ ಕಳಕ್ ಹೋಗ್ತಾರೆ. ಯಾರಿಗೆ? ರೈತರಿಗೆ. ನೀವು ಟ್ಯಾಕ್ಸ್ ಕಟ್ಲೇಬೇಕಲ್ಲಿ. ಮತ್ತೆ ಯಾರು ಕಟ್ಬೇಕು ಟ್ಯಾಕ್ಸ್, ಹಿಂಗ್ ಮಾಡಿದ್ರೆ ಹೆಂಗಂತಂದಾಗ ಎಲ್ಲಾ ರೈತರು ಅಳ್ಳಾಕ್ ಶುರು ಮಾಡ್ತಾರೆ. ಬಿದ್ದು ಅಡ್ಡಾಡೋರು ಯಾರು, ಚೀರೋರು ಯಾರು, ಕರೆಯೋರು ಯಾರು, ನಮನಿ ಮಾಡೋರು ಯಾರು, ಸಂಕಟ ಬಂದಂಗ ಮಾಡಿ, ನಿಮ್ಗೆ ಉಗ್ರ ಬಂದಂಗ ಮಾಡಿ, ಒಂದ್ ನಮನಿ ತಲೆ ಉಗ್ರ ಹಾರಿಸಿದಂಗ ಮಾಡಿ, ಒಂದ್ ನಮನಿ ಮಾಡಿ, ಆ ದೇವ್ರು ಬಂದಿರ್ತಾರಲ್ಲ ಆ ತರ ದೇವ್ರು ಬಂದಂಗ ಮಾಡಕತ್ತು. ಎಲ್ಲಾ ಸೈನಿಕರು ಎದಿ ಹೊಡೆದು ಹೊಸ ಸೈನಿಕರು ವಾಪಸ್ ಬಂದು ಹೇಳಿದ್ರು, ಸರ್ ಒಂದ್ ನಮನಿ ಆಗ್ಯಾರಿ ಅವರು, ಮತ್ತ ಒಂದ್ ನಮನಿ ಮಾಡಕತ್ತಾರ ಅವರು, ಒಂದ್ ನಮನಿ ಚೀರಿದಂಗ ಮಾಡೋದು, ಅಳೋದು ಕರೀದು ಮಾಡಕತ್ತಾರ ಅಂದಾಗ ಮೊಹಮ್ಮದ್ ಬಿನ್ ತುಘಲಕ್ ಅಂದ, ನನ್ನ ಸೈನಿಕರು ಅಳ್ಳಕತ್ತಾರ, ನನ್ನ ಸೈನಿಕರಿಗೆ ಕಷ್ಟ ಬಂದದ, ನನ್ನ ಸೈನಿಕರು ನೋವಾಗ್ಯದ ಅಂತ ಹೇಳಿ ಇವ ಅಳ್ಳಕ್ ಶುರು ಮಾಡಿದ. ಕುರ್ಚಿ ಮ್ಯಾಕ ಇವ ಅಳದ ಕಣ್ಣ ನೀರು ತೆಗೋದು, ಅಳದು ಚಿರುದು ಕಲಿದು ಇವ. ಅವ ಸೈನಿಕರು ಅಂದ್ರು ಕ್ಯಾವ ಅಂದ್ರು, ನಾವು ಜಟ್ಟಪ್ಪ ಪೂಜಾರಿಗೆ ಕ್ಯಾವ ಏನ್ ಮಾಡಕತ್ನಲ್ಲಿ ಇವ
ಮೊದಲೇ ಅವ್ರು ರೈತರನ್ನೆಲ್ಲ ಆ ಕಡೆ ಕಳಿಸಿ ಅವ್ರು ಅಳ್ಳಕತ್ತಾರ, ಇವ್ ಈ ಕಡೆ ಅಳ್ಳಕತ್ತಾರ ಅಂದ. ಇವ ಏನ್ ಮಾಡಿದ ಗೊತ್ತಾ, ಮುಹಮ್ಮದ್ ಬಿನ್ ತುಘಲಕ, ನನ್ನ ಸಾಮ್ರಾಜ್ಯದಲ್ಲಿರುವಂತ ಬಂಗಾರವನ್ನು, ನನ್ನ ಸಾಮ್ರಾಜ್ಯದಲ್ಲಿರುವಂತ ಮುತ್ತು ರತ್ನಗಳನ್ನು ಒಯ್ದು ಅವ್ರ ಮನೆ ಕೊಟ್ಟು ಬರ್ರಿ ಅಂತ. ಅವ್ರು ಏನೇನು ಮನೆಗೆ ಹಳೆ ಮನೆ ಇದ್ವಲ್ಲ, ಹಳೆ ಮನೆಗೆ ಇಟ್ಟು ಬರ್ರಿ ಅಂತ. ಇಲ್ರಿ ಅವ್ರು ಯಾರು ಇಲ್ರಿ, ಸುಮ್ಮಿಟ್ಟು ಬರ್ಲಿ, ನನ್ನ ಆರ್ಡರ್, ನನ್ನ ಮಾತೆ ಶಾಸನ, ನನ್ನ ಆರ್ಡರ್ ಅಂದ್ರೆ ಆರ್ಡರ್ ಫೈನಲ್ ಅಂತಂದಾಗ ಇವರು ಸೈನಿಕರಂದ್ರು ಎಷ್ಟು ಹುಚ್ಚದಾನಲ್ಲಿ ಅಂದ್ರು. ಎಲ್ಲಾ ರೈತರು ಅಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಅಲ್ಲಿ ಅದರ ಇದು ಒಯ್ದು ಮನೆಗೆ ಇಟ್ಟು ಬಾ ಅಂತಾನ, ಎಷ್ಟು ಹುಚ್ಚುಚಾರ ಮಾಡಕತ್ನಪ್ಪ ಅಂತ ಹೇಳಿ ಆ ಎಲ್ಲಾ ಬಂಗಾರ ಮುತ್ತು ರತ್ನಗಳು ತಗೊಂಡು ಹೋಗಿ ಸೈನಿಕರು ತಾವು ಶ್ರೀಮಂತರಾದ್ರು. ಅವ್ರು ಶ್ರೀಮಂತ ಆದ್ರೆ ಮತ್ತೇನು ಮಾಡಕ್ ಸಾಧ್ಯ ಇಲ್ಲ. ನೋಡಿ, ರಾಜಧಾನಿ ವರ್ಗಾವಣೆ ಫೇಲ್ಯೂರ್ ಆಯ್ತು, ದೋಬ್ ತೆರಿಗೆ ಫೇಲ್ಯೂರ್ ಆಯ್ತು, ಖಜಾನೆ ಎಲ್ಲ ಖಾಲಿ ಆಯ್ತು. ಖಜಾನ ಖಾಲಿ ಆದಂತ ಸಮಯದಲ್ಲಿ ಏನ್ ಮಾಡ್ತಾನಂತಂದ್ರೆ ಸಾಂಕೇತಿಕ ನಾಣ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಸಾಂಕೇತಿಕ ನಾಣ್ಯ ಅಂತಂದ್ರೆ ಏನು? ಈ ನಾಣ್ಯ ಪದ್ಧತಿ ಜಾರಿಗೆ ತರ್ತಾನೆ. ಯಾವ ವರ್ಷ? 1329ರಿಂದ 1332 ಸಮಯದಲ್ಲಿ ಸಾಂಕೇತಿಕ ನಾಣ್ಯ ಪದ್ಧತಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ನೋಡಿ. ಸಾಂಕೇತಿಕ ನಾಣ್ಯ ಚಲಾವಣೆ ಅಂತ ಕರೀತಾರೆ. ಸಂಕೇತ ನಾಣ್ಯ ಚಲಾವಣೆ ಈತ ಮೂರನೇ ಸಾಧನೆ ಇದು. ಸಾಂಕೇತಿಕ ನಾಣ್ಯ ಚಲಾವಣೆ, ಸಾಂಕೇತಿಕ ನಾಣ್ಯ ಚಲಾವಣೆ. ಸಾಂಕೇತಿಕ ನಾಣ್ಯ ಚಲಾವಣೆ ಅಂದ್ರೆ ಏನು? ಸಹಜ ಏನು ದುಡ್ಡೇ ಇಲ್ಲಲ್ಲ, ಪ್ರಿಂಟ್ ಹಾಕ್ಬೇಕಲ್ಲ ಅಮೌಂಟ್. ಅವಾಗ ಅವ್ ಏನ್ ಮಾಡ್ತಾನ ಗೊತ್ತಾ, ತನ್ನ ಸೈನಿಕರು ಹೇಳ್ತಾನೆ ಏನು ಅಂದ್ರ, ಈ ಕಾಯಿನ್ ಚೇಂಜ್ ಮಾಡೋಣ ಅಂತ. ಬಂಗಾರದ ನಾಣ್ಯ ಹೋಗ್ತದೆ, ಬಂಗಾರ ನಾಣ್ಯ ಹೋಗಿ ಬೆಳ್ಳಿಯ ನಾಣ್ಯ ಜಾರಿಗೆ ಬರ್ತದೆ, ಬಂಗಾರದ ನಾಣ್ಯ ಹೋಗಿ ಬೆಳ್ಳಿಯ ನಾಣ್ಯ ಜಾರಿಗೆ ಬರ್ತದ, ಬೆಳ್ಳಿಯ ನಾಣ್ಯ ಹೋಗಿ ತಾಮ್ರದ ನಾಣ್ಯ ಜಾರಿಗೆ ತರ್ತದೆ, ತಾಮ್ರ ಹೋಗಿ ತೊಗಲಿ ನಾಣ್ಯ ಜಾರಿಗೆ ತರ್ತದ. ನೋಡಿ, ಬಂಗಾರ ಹೋಗಿ ಬೆಳ್ಳಿ, ಬೆಳ್ಳಿ ಹೋಗಿ ತಾಮ್ರ, ತಾಮ್ರ ಹೋಗಿ ತೊಗಲಿ ನಾಣ್ಯಗಳು ಜಾರಿಗೆ ಬಂದವು. ಅದಕ್ಕೆ ತುಘಲಕ್ ಅಂತ ಕರೀತಾರ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಚಿನ್ನದ ನಾಣ್ಯ ಹೋಗಿ ಬೆಳ್ಳಿ, ಬೆಳ್ಳಿಯ ನಾಣ್ಯ ಹೋಗಿ ತಾಮ್ರದ ನಾಣ್ಯ, ತಾಮ್ರದ ನಾಣ್ಯ ಹೋಗಿ ತೊಗಲಿ ನಾಣ್ಯವನ್ನು ಜಾರಿಗೆ ತರ್ತಾನೆ. ತೊಗಲಿ ನಾಣ್ಯನ ಜಾರಿಗೆ ತಂದು ಆ ನಾಣ್ಯ ಜಾರಿಗೆ ತರಲಿ ಬೇಡ ನಂಗಿಲ್ಲ, ನಾಣ್ಯಗಳನ್ನು ಜಾರಿಗೆ ತಂದು ಏನ್ ಮಾಡ್ತಾನ ಗೊತ್ತಾ, ಆ ನಾಣ್ಯಗಳನ್ನ ಏನ್ ಮಾಡ್ತಾನಂದ್ರೆ ಜನಸಾಮಾನ್ಯರು ಕೊಟ್ಟು ಬಿಡ್ತಾನೆ. ನೀವು ಹಂಚ್ರಿ, ನೀವು ಪ್ರಿಂಟ್ ಮಾಡ್ರಿ. ಅದಕ್ಕೆ ಇಬ್ನ ಬತೂತ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ, ಅಕ್ಕ ಸಾಲಿಗನ ಮನೆಗಳು ಟಂಕ ಶಾಲೆಗಳಾಗಿ ಪರಿವರ್ತನೆಗೊಂಡು. ನಿಮ್ಗೆ ಏನಾದ್ರು ಹಣವನ್ನು ಪ್ರಿಂಟ್ ಮಾಡಿರೋದು ನೀವು ಅವಕಾಶ ಕೊಟ್ರೆ, ನಿಮ್ಗೆ ಎಲ್ಲರಿಗೆ 100-500 ರೂಪಾಯಿ ಪ್ರಿಂಟ್ ಮಾಡ್ರಿಪ್ಪ, 2,000 ರೂಪಾಯಿ ಪ್ರಿಂಟ್ ಮಾಡ್ರಿಪ್ಪ ಅಂತ ನಿಮ್ಗೆ ಅವಕಾಶ ಕೊಟ್ರೆ ನನ್ನ ಕ್ಲಾಸ್ಗೆ ಅಟೆಂಡ್ ಆಗ್ತಾರೆ. ಇದೆ ಗೊತ್ತಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1 ರೂಪಾಯಿನೂ ಕೂಡ 1 ರೂಪಾಯಿ ಹೊರತುಪಡಿಸಿ ಉಳಿದೆಲ್ಲ ನಾಣ್ಯಗಳನ್ನು, ಉಳಿದೆಲ್ಲ ನೋಟುಗಳನ್ನು ಪ್ರಿಂಟ್ ಮಾಡುವಂತ ತಾಕತ್ತು RBI ಆಗಿದೆ. ಬಟ್ 1 ರೂಪಾಯಿ ನಾಣ್ಯವನ್ನು ಪ್ರಿಂಟ್ ಮಾಡೋರು ಯಾರಂದ್ರೆ ಕೇಂದ್ರ ಹಣಕಾಸು ಇಲಾಖೆ ಅಂತ ಕರೀತೀವಿ. ಆದ್ರೆ ಮುಹಮ್ಮದ್ ಬಿನ್ ತುಘಲಕ್ ಏನ್ ಮಾಡ್ತಾನಂದ್ರೆ ಎಲ್ಲಾ ನೋಟುಗಳನ್ನ, ಎಲ್ಲಾ ನಾಣ್ಯಗಳನ್ನ ಜನಸಾಮಾನ್ಯರಿಗೆ ಪ್ರಿಂಟ್ ಮಾಡಕ್ ಅವಕಾಶ ಕೊಡ್ತಾನೆ. ಅದಕ್ಕೆ ಇಬ್ನ ಬತೂತ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ, ಅಕ್ಕ ಸಾಲಿಗನ ಮನೆಗಳು ಟಂಕ ಶಾಲೆಗಳಾಗಿ ಪರಿವರ್ತನೆಗೊಂಡವು. ಅಕ್ಕ ಸಾಲಿಗ ಅಂದ್ರೆ ಯಾರು? ಪತ್ತಾರ. ಅಕ್ಕ ಸಾಲಿಗನ ಮನೆಗಳು ಟಂಕ ಶಾಲೆಗಳಾಗಿ ಪರಿವರ್ತನೆಗೊಂಡವು. ಡಾಕ್ಟರ್ VS ಸ್ಮಿತ್ ಅವ್ರು ಹೇಳ್ತಾರೆ, ಡಾಕ್ಟರ್ VS ಸ್ಮಿತ್ ವೆರಿ ಇಂಪಾರ್ಟೆಂಟ್. ಡಾಕ್ಟರ್ VS ಸ್ಮಿತ್ ಹೇಳ್ತಾರೆ, ಇವನು ಒಬ್ಬ ಪರಸ್ಪರ ವಿರುದ್ಧ ಗುಣಗಳುಳ್ಳಂತ ಮಿಶ್ರಣವಾಗಿದ್ದನು ಅಂತ. ನೋಡ, ಎಷ್ಟು ಬೇಸರ ಹೇಳಿರು. ಇವನು ಒಬ್ಬ ಪರಸ್ಪರ ವಿರುದ್ಧ ಗುಣಗಳುಳ್ಳ ಮಿಶ್ರಣವಾಗಿದ್ದನು. ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಅಂತ. ಇವನು ಒಬ್ಬ ಪರಸ್ಪರ ವಿರುದ್ಧ ಗುಣಗಳುಳ್ಳಂತ ಮಿಶ್ರ ವ್ಯಕ್ತಿಯಾಗಿದ್ದ ಅಂತೇಳಿ ಡಾಕ್ಟರ್ VS ಸ್ಮಿತ್ ಅವ್ರು ಹೇಳ್ತಾರೆ. ಹೌದಾ? ಒಬ್ಬ ವಾಗ್ಮಿಯಾಗಿದ್ದ, ಇವನ ಸುಶಿಕ್ತ ವಿದ್ವಾಂಸನಾಗಿದ್ದ, ಒಳ್ಳೆಯ ವಾಗ್ಮಿಯಾಗಿದ್ದ, ಪ್ರತಿಭಾವಂತ ಕಲಾ ಲಿಪಿಕಾರನಾಗಿದ್ದ, ಧರ್ಮನಿಷ್ಠೆ ಮುಸಲ್ಮಾನನಾಗಿದ್ದ, ಖಗೋಳ ಶಾಸ್ತ್ರಜ್ಞನಾಗಿದ್ದ, ಗಣಿತ ಶಾಸ್ತ್ರಜ್ಞನಾಗಿದ್ದ, ತತ್ವಶಾಸ್ತ್ರಜ್ಞನಾಗಿದ್ದ, ಅಪಾರ ಪ್ರಮಾಣದ ಪಾಂಡಿತ್ಯವನ್ನು ಹೊಂದಿದ್ದನು. ಅದು ಹುಚ್ಚುಚ್ಚಾರ ಮಾಡ್ತಿದ್ದ, ಭಯಂಕರ ಶಾಣೆ ಹುಚ್ಚುಚ್ಚಾರ. ಈ ಕೆಲವೊಂದು ಇರ್ತಾವ್ರು ಭಯಂಕರ ಶಾಣೆ ಇರ್ತಾವ, ಭಯಂಕರ ಹುಚ್ಚುಚ್ಚಾರ ಮಾಡ್ತಿರ್ತಾವ, ಯಾಕಡ್ರಿ ಮಾತಾಡೋದು, ಯಾಕಡ್ರಿ ಹೋಗೋದು. ಅದಕ್ಕೆ ಡಾಕ್ಟರ್ VS ಸ್ಮಿತ್ ಅವ್ರು ಏನ್ ಹೇಳ್ತಾರಂದ್ರೆ, ಇವನು ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣನಾಗಿದ್ದ ಅಂತೇಳಿ ಡಾಕ್ಟರ್ VS ಸ್ಮಿತ್ ಅವ್ರು ಈ ಮಾತನ್ನು ಹೇಳ್ತಾರೆ. ಭಾರತ ಸಂವಿಧಾನದಲ್ಲಿ ಭಾರತ ಇತಿಹಾಸದಲ್ಲಿ VS ಸ್ಮಿತ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾಗಿರುವಂತ ವಿಚಾರ.
ಏನು ಒಂದರ ಸುದ್ದ ಈ ರಾಜಧಾನಿಯನ್ನ ಬದಲಾವಣೆ ಮಾಡಿದ, ಅದು ಫೇಲ್ ಆಯ್ತು. ದೋಬ್ ತೆರಿಗೆಯನ್ನು ವಿಧಿಸಿದ, ಅದು ಫೇಲ್ ಆಯ್ತು. ಸಾಂಕೇತಿಕ ನಾಣ್ಯ ಪದ್ಧತಿ ಜಾರಿಗೆ ತಂದ, ತಾಮ್ರ ಹೋಗಿ ಬೆಳ್ಳಿ, ಬೆಳ್ಳಿ ಹೋಗಿ ಈ ಏನು ಚಿನ್ನ ಹೋಗಿ ಬೆಳ್ಳಿ, ಬೆಳ್ಳಿ ಹೋಗಿ ತಾಮ್ರ, ತಾಮ್ರ ಹೋಗಿ ತೊಗಲಿ ನಾಣ್ಯ ಜಾರಿಗೆ ತಂದ, ಅದರ ಸುದ್ದ ಆಯ್ತಾ. ಅಷ್ಟೇ ಅಲ್ಲ, ಯಾರೋ ತಲೆ ತುಂಬಿದ್ರಂತ ಇವನಿಗೆ, ಏನು ಅಂತಂದ್ರೆ ಖೋರಾಸನ್ ಪ್ರದೇಶದ ಮೇಲೆ ದಾಳಿ ಮಾಡಬೇಕು ಅಂತ. ಮಧ್ಯ ಏಷ್ಯಾದಲ್ಲಿ ಒಂದು ಪ್ರದೇಶ ಇದೆ, ವಿಶ್ವ ಗೆಲ್ಲುವಂತ ಯೋಜನೆ, ಬಿದ್ದು ಅಧ್ಯಯನ ಆಗ್ಬೇಕು ಅನ್ನೋ ಮಾತು ಕೇಳಿ. ಜಗತ್ತನ್ನು ಗೆಲ್ಲುವಂತ ಯೋಜನೆ, ವಿಶ್ವ ಗೆಲ್ಲುವ ಯೋಜನೆ, ಖೋರಾಸನ್ ಅನ್ನುವಂತ ಪ್ರದೇಶದ ಮೇಲೆ. ಇವನು ಇನ್ನೊಂದು ಯೋಜನೆ ಏನಾಗಿತ್ತಂದ್ರೆ ವಿಶ್ವ ಗೆಲ್ಲುವ ಯೋಜನೆ, ಗೆಲ್ಲುವ ಯೋಜನೆ, ವಿಶ್ವ ಗೆಲ್ಲುವಂತ ಯೋಜನೆ, ಪ್ರಪಂಚವನ್ನು ಗೆಲ್ಲುವಂತ ಯೋಜನೆ. ಯಾವ ವರ್ಷ ಅಂದ್ರೆ 1337ರಲ್ಲಿ 1337ರಲ್ಲಿ ಪ್ರಪಂಚವನ್ನು ಗೆಲ್ಲಬೇಕು ಅನ್ನುವಂತ ಉದ್ದೇಶ ಹೊಂದಿದ್ದ. ಯಾವ ಸ್ಥಳ ಅಂದ್ರ ಖೋರಾಸನ್ ಅನ್ನುವಂತ ಪ್ರದೇಶದ ಮೇಲೆ. ಖೋರಾಸನ್, ಆ ಖೋರಾಸನ್ ಅನ್ನುವಂತ ಪ್ರದೇಶದ ಮೇಲೆ ದಾಳಿ ಮಾಡ್ಬೇಕಂತೇಳಿ ಅಂದ್ರ ಸರಿಸುಮಾರು 1,00,000 ಸೈನ್ಯವನ್ನು ರೆಡಿ ಮಾಡ್ತಾನೆ. 1,00,000 ಸೈನ್ಯಕ್ಕೆ, ಆಗಿನ ಕಾಲದಲ್ಲಿ 1,00,000 ಸೈನ್ಯಕ್ಕೆ 1 ವರ್ಷ ಅಡ್ವಾನ್ಸ್ ವೇತನ ಕೊಡ್ತಾನೆ. ಅಡ್ವಾನ್ಸ್ ವೇತನ ಕೊಟ್ಟು ಒಂದು ಗರಡಿ ಮನಿ ನಿರ್ಮಾಣ ಮಾಡ್ತಾರೆ. ಗರಡಿ ಮನೆಯಲ್ಲಿ ಒಂದು ಗರಡಿ ಮನಿ ಅಂದ್ರೆ ಏನು, ಜಿಮ್. ಗರಡಿ ಮನಿ ಏನಪ್ಪಾ ಅಂದ್ರೆ ಜಿಮ್ ಮಾಡೋದಲ್ಲಿ, ಮಾರ್ನಿಂಗ್ ಈವ್ನಿಂಗ್ ತನಕ ಜಿಮ್ ಮಾಡೋದಲ್ಲಿ, ಒಳಗಡೆ ಹೋಗಿ ಗರಡಿ ಮನೆ, ಜಿಮ್ಮಿನ ವ್ಯವಸ್ಥೆಯನ್ನು ಮಾಡಿದ್ರು. ಹೌದಾ, ಜಿಮ್ ಅಲ್ಲಿ ಒಳಗೆ ಜಿಮ್ ವ್ಯವಸ್ಥೆ ಮಾಡೋದು, ಜಿಮ್ಮಿನ ವ್ಯವಸ್ಥೆ. ಹೊರಗಡೆ ಗುಂಡುಗಳ ಎಸೆದು, ಗುಂಡುಗಳನ್ನ ಎಸೆಯುವಂತ ಒಂದು ಪದ್ಧತಿ. ಹೌದಾ, ಇದಕ್ಕೇನಂತ ಕರೀತಾರ ಅಂದ್ರೆ ಈ ಒಂದು ವಿಶಿಷ್ಟವಾಗಿರುವಂತ ಪದ್ಧತಿ ಜಾರಿಗೆ ತರ್ತಾನೆ. ಗರಡಿ ಮನೆಯನ್ನ ಇಲ್ಲೆಲ್ಲ ಅಷ್ಟು ಮಂದಿ ನಿಂತ್ಕೊಂಡು ಅವ್ರು ಮುಂಜಾನೆ ಊಟ, ಸಾಯಂಕಾಲ ಊಟ, ಏನು ಮುಂಜಾನೆ ನಾಷ್ಟ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಸಾಯಂಕಾಲ ಸ್ನಾಕ್ಸ್, ಜ್ಯೂಸ್. ಅವ್ರು ಊಟ ಮಾಡ್ಲಿಲ್ಲ ಅಂದ್ರೆ ಹಾಕಿ ಒದೆವಂತವ್ರಿಗೆ. ಅವ್ರಿಗೆ ಊಟ ಮಾಡ್ಲಿಲ್ಲ, ಏನಾದ್ರು ಊಟ ಮಾಡ್ಲಿಲ್ಲ ಅಂದ್ರೆ ಹೋಗಿ ಒದೆವಂತವ್ರಿಗೆ ಹಾಕಿ ಒದಿ ಒದ್ದು ಮುಂದೆ ಕುಂದಿರ್ಸಿ ತುತ್ತು ಮಾಡಿ ಊಟ ಮಾಡಿಸೋಣ. ಮತ್ತ ಅಳವಂತ ಹಂಗ್ ಮಾಡಕ್ ಹೋಗ್ಬಿಡ್ರಪ್ಪ, ಊಟ ಮಾಡ್ರಿ, ನೀವು ಖೋರಾಸನ ಪ್ರದೇಶದ ಮೇಲೆ ದಾಳಿ ಮಾಡ್ಬೇಕು. ಅವ್ರು ಹೆಂಗ್ ಅಳತಾರ ಹಂಗ್ ಕೂತ್ ಅಳವಂತ ಅವ್ರ ಮುಂದೆ ಕೂತ್ ಅವ್ರು ಊಟ ಮಾಡ್ಸವ. ಅವು ಉಂಡು 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 ಆಯಾ ತಪ್ಪಿ ಬೆಳೆದದ್ದು ಅಂತ. ಭಯಂಕರ ಗುಳ್ಳಪ್ಪ ಆತರ ಉಂಡು 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 ಹೊಂಟ್ರೆ ನೋಡಿ ಕೆಲವೊಂದು ಭೂಕಂಪ ಆತರ ಹೊಡ್ಕೊಂಡು ಹೋಗ್ತಾವ ಎಷ್ಟೋ ಸಾರಿ. ಆಯಾ ತಪ್ಪಿ ಬೆಳೆದು ಬಿಟ್ಟಿರ್ತಾರ ಅವ್ರಿಗೆ. ಅವ್ರ ದೇಹದ ವಿಚಿತ್ರವಾಗಿರುವಂತದ್ದು ಏನು ಮಾಡಕ್ಕಾಗಲ್ಲ. ಆ ದೇಹನೇ ಹೆಂಗ್ ಬೆಳೆದು ಬಿಟ್ಟಿರ್ತದ ಅಪಾರ ಪ್ರಮಾಣದಲ್ಲಿ, ಏನೋ ಮಾಡಕ್ ಸಾಧ್ಯ ಇಲ್ಲ. ಹೊಂಟು ಬಿಟ್ರೆ ಕಲ್ಲಪ್ಪಲ್ಲ ಒಳ್ಳೆ ಪುಡಿ ಪುಡಿಯಾಗಿ ಹೋಗ್ತಾವ. ನನ್ನೊಂದು ಸ್ಟೂಡೆಂಟ್ ಇತ್ತು, ಜಿಂದಗಿ ಕ್ಲಾಸ್ ಕುಂತಿದ್ರು. 5 ನಿಮಿಷ ಲೇಟ್ ಆಗಿ ಬಂದಾಗ ನಾ ಏನಂದೆ ಅಂತಂದ್ರ, ನೋಡಿ ಬಾ ಅಪ್ಪ ಅಂತ ನಾ ಅಂದೆ. ಇಲ್ಲ ಸರ್, ನಾ ಅನ್ಸಂಗಿಲ್ರಿ ಸರ್ ಅಂತವ ಅಂತ. ನೀ ಅನ್ಸಂಗಿಲ್ಲ, ನಿನ್ನ ನೋಡಿ ಬ್ಯಾರೆದವ್ರು ಅನ್ಸ್ತಾರ ಅಂತ ಹೇಳಿದವ. ನೀ ಅನ್ಸಂಗಿಲ್ಲ ಅಂತ ನನಗೆ ಗೊತ್ತದ, ನನ್ನ ಆತ್ಮವಿಶ್ವಾಸ ಇದೆ. ನಿನ್ನ ನೋಡಿ 5 ಗಂಟೆ ಮುಂಜಾನೆ ಬರ್ತಿರ್ತೇಲೆ, ನಿನ್ ನೋಡಿ ಯಾರು ಎಲ್ಲಿ ಓಡಿಸ್ತಾರ ಅಂತ ನಾ ಅಂದೆ. ಅವ 2 ದಿನ ನಕ್ಕಿದ್ದ ಅದನ್ನ ಕೇಳಿ. ಅದಕ್ಕೆ ಅವ್ರು ಹುಡುಗರು ಹೆಂಗಿರ್ತಂದು ಬಿಸಿ ಊಟ ಮೊದಲೇ ಹೆಡಕನ್ನು ಹೊಳಬಾರದು, ಆತರ ಹೊಂಟಿರ್ತಾವ, ಏನು ಮಾಡಕ್ ಸಾಧ್ಯ ಇಲ್ಲ. ಆ ಉದ್ದೇಶಕ್ಕಾಗಿ ಉಂಡು 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 ಆಯಾ ತಪ್ಪಿ ಬೆಳೆದು ಬಿಟ್ಟಿದ್ದು, ಗುಂಡುಗಲ್ ಆದಂಗ. ಅಂತ ಒಂದು ಸಮಯದಲ್ಲಿ ಇವ್ರನ್ನು ಕರ್ಕೊಂಡು ಎಲ್ಲಿ ಹೋಗ್ತಾನೆ ಅಂದ್ರೆ ಈ ಪ್ರದೇಶಕ್ಕೆ ಹೋಗ್ತಾನೆ, ಖೋರಾಸನ ಪ್ರದೇಶ. ಈ ಒಂದು ಭಾಗದ ಮೇಲೆ ದಾಳಿ ಮಾಡ್ಬೇಕಂತ ಇಲ್ಲಿ ಹೊಂಟಿರ್ತಾನೆ. ಖೋರಾಸನ ಪ್ರದೇಶ, ಇಲ್ಲಿ ಹಿಂದೂಕುಷ್ ಪರ್ವತ ಶ್ರೇಣಿಗಳಾದವು ಈ ಭಾಗದಲ್ಲಿ. ಈ ಭಾಗದಲ್ಲಿ ಹಿಂದೂಕುಷ್ ಪರ್ವತ ಶ್ರೇಣಿಗಳದವು. ಈ ಹಿಂದೂಕುಷ್ ಪರ್ವತ ಶ್ರೇಣಿಯನ್ನು ಕ್ರಾಸ್ ಮಾಡಬೇಕು ಅಂತ ಇರ್ತದ. ಹಿಂದೂಕುಷ್ ಪರ್ವತ ಶ್ರೇಣಿಯನ್ನು ಕ್ರಾಸ್ ಮಾಡಿ ಇನ್ ಹೋಗ್ಬೇಕು. ಈ ಪರ್ವತನೇ ಹತ್ತಕ್ಕಾಗಲ್ಲ ಅವ್ರಿಗೆ. ಹೋಗುದು ದುಬುಕ್ಕನ ಉಳಿ ಬಿಡುದು, ಮತ್ ಹೋಗುದು ದುಬುಕ್ಕನ ಉಳಿ ಬಿಡುದು. ಅದಕ್ಕೆ ಕ್ಯಾಪ್ಟನ್ ನಮ್ ಶಿವಪ್ಪ. ಮತ್ ಊಟ ಮಾಡವ ನಿನ್ನಿಂದ ಉಳಿ ಬಿಡವ, ಮತ್ ಮ್ಯಾಗ ಹೋಗ ದುಬುಕ್ಕನ ಉಳಿ ಬಿಡವ. ಅದಕ್ಕೆ ನೋಡಿ 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 ಮೊಹಮ್ಮದ್ ಬಿನ್ ತುಘಲಕ್ ತಲಿ ಚಟ್ ಅಂತ ಎಡ್ಡೆಡ್ ಕಪಾಳಿ ಹೊಡೋದು. ನೀವು ಹಿಂಗ್ ತಿಂದು ಹಿಂಗ್ ಬೆಳಿತಿರೋದು ನನಗೆ ಗೊತ್ತಿರ್ಲಿಲ್ಲಪ್ಪ, ಬರ್ರಿ ಹೊಸ ಮಂದಿ ಹೋಗಮ್ಮ ಅಂತೇಳಿ ಮತ್ತ ರಜೆ ಕೊಟ್ಟವ್ರು ಏನ್ ಮಾಡಿದ ಅಂದ್ರೆ 2 ವರ್ಷ ರಜೆಯನ್ನು ಕೊಟ್ಟಾನ. 2 ವರ್ಷಗಳ ನಂತರ ಮತ್ತೆ ನೀವು ಬಂದು ಸೈನಿಕರಾಗಿ ನನ್ನ ಸೈನ್ಯದಲ್ಲಿ ಸೇರ್ಪಡೆಗೊಳ್ಳಬೇಕು ಅಂತ ಹೇಳಿ ಅವರಿಗೆ 2 ವರ್ಷ ಏನ್ ಮಾಡಿದ. ಅವು ಇಂದು ಖೋರಾಸನ ಪ್ರದೇಶಕ್ಕೆ ಹೋಗ್ಲಿಲ್ಲ. ಹೌದಾ, ಮಧ್ಯ ಏಷ್ಯಾದ ಮೇಲೆ ದಾಳಿ ಮಾಡ್ಲಿಲ್ಲ. ಅಲ್ಲಿ ಯಾರೋ ಹೇಳಿದಂತ ಬಂಗಾರ ಇದೆ, ರೊಕ್ಕ ಇದೆ, ರೂಪಾಯಿ ಇದೆ. ಬಂದ್ ರಾತ್ರಿ ಒಳಗ ಕುಂದ್ರಿಸ್ಕೊಂಡು ರೊಕ್ಕ ಇದೆ, ರೂಪಾಯಿ ಇದೆ, ಬಂಗಾರ ಇದೆ, ಹೌದಾ 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 ಅಂತ ಕುಂದ್ರಕೊಂಡು ಅವ ರೊಕ್ಕ ಇದೆ, ರೂಪಾಯಿ ಇದೆ, ಅಲ್ಲಿ ಅಷ್ಟು ದುಡ್ಡದ ಇಷ್ಟು ದುಡ್ಡದ ಅಂತ ಅವ್ರು ಹೇಳೋರು. ಇವನವ ಹೌದಾ ಹೌದಾ ಅಷ್ಟು ರೊಕ್ಕದ ಅಂತ ಅಲ್ಲಿ ವ್ಯಂಗ್ಯ ಮಾಡಿ ದಾಳಿ ಮಾಡ್ಬೇಕು ಅಂತ ಹೇಳಿ. ಇನ್ನೊಂದು ಪ್ರದೇಶದ ಮೇಲೆ ಚೀನಾದ ಮೇಲೆ ದಾಳಿ ಮಾಡ್ಬೇಕಂತ ಸ್ಕೆಚ್ ಹಾಕಿರ್ತಾನೆ.
ಚೀನಾದ ಮೇಲೆ. ಚೀನಾದ ಯಾವ ಸ್ಥಳ ಅಂದ್ರ ಖಜರಾಲ್ ಅನ್ನುವಂಥ ಸ್ಥಳದಲ್ಲಿ, ಕರಾಜಲ್ ಅನ್ನುವಂಥ ಸ್ಥಳ. ಈ ಕರಾಜಲ್ ಎಂಬ ಸ್ಥಳದ ಮೇಲೆ ದಾಳಿ ಮಾಡ್ಬೇಕಂದಿರ್ತಾನೆ. ಅಲ್ಲಿ ಹವಾಮಾನದ ವೈಪರೀತ್ಯದಿಂದ ಎಲ್ಲರೂ ಸಂಪೂರ್ಣವಾಗಿ ನಾಶ ಆಗ್ತದೆ. ಸೈನಿಕ ಹೋದವರೆಲ್ಲ ಭಯಂಕರ ಹವಾಮಾನ, ಚಳಿಯಾಗಿರುವಂತ ಹವಾಮಾನದಿಂದ ವಾಪಸ್ ಹೋಗ್ತಾನೆ. ಚೀನಾದ ಮೇಲೆ ದಾಳಿ ಹಾಕಿ ಸ್ಕೆಚ್ ಹಾಕಿ ಫೇಲ್ ಆಗ್ತಾನೆ. ಇವನ ಮೇಲೆ ಭಯಂಕರ ಮಂಗೋಲಿಯರು ದಾಳಿ ಮಾಡ್ತಿರ್ತಾರೆ. ಇವನು ಮಂಗೋಲಿಯರು ಹೊಡೆದ್ರು ಭಯಂಕರ ಬೀಳ್ತಾವೆ. ಒಬ್ಬ ಬಂದು ಹೊಡೆದ್ ಮನಗಂಡು ಬೀಳದಿರ್ತಾನ. ಆ ಚಂಗೇಸ್ ಖಾನ್ ಮೊಮ್ಮಗ ಬಂದು ಬಿಟ್ಟಿರ್ಲಕ್ಕ ಮೊಹಮ್ಮದ್ ಬಿನ್ ತುಘಲಕ್ ಹಿಡಿಕಿನ ಚೆಂಡು ಮರಿಬೇಕು. ಒಂದೇ ಹೊಡೆತಕ್ಕೆ ಏನ್ ಮಾಡಿರ್ತಾನೆ, ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತಾನೆ. ಒಪ್ಪಂದ ಮಾಡ್ಕೊಂಡು ಅಪಾರ ಪ್ರಮಾಣದ ಹಣ ಕೊಟ್ಟಿರ್ತಾನೆ. ಹಣ ತಗೊಂಡು ಹೋಗ್ಬಿಡಲಿ, ಒಟ್ಟ ಹೊಡಿಬೇಡ ನಮಗೆ, ನಮ್ಮ ಮ್ಯಾಗ ದಾಳಿ ಮಾಡುವಂತ ಹಕ್ಕು ನಿಮಗಿಲ್ಲ. ನಿಮ್ಗೆ ಏನ್ ಬೇಕು, ದುಡ್ಡು ಬೇಕಲ್ಲ, ದುಡ್ಡು ತಗೊಂಡು ಹೋರಿ, ಕುರಿ ತಗೊಂಡು ಹೋರಿ, ನಿಮ್ಗೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಒಟ್ಟ ಮುಟ್ಟಂಗಿಲ್ಲ ನೀವು ಅಂತ ಒಬ್ಬ ಮನುಷ್ಯ. ಮಂಗೋಲಿಯನರ ದಾಳಿ ಆಗ್ತದೆ ಇವನ ಮೇಲೆ. ಮಂಗೋಲಿಯನರ ದಾಳಿ ಮಾಡಿದಂತ ಸಮಯದಲ್ಲಿ ಮಂಗೋಲಿಯನರಿಗೆ ಅಪಾರ ಪ್ರಮಾಣದಲ್ಲಿ ದುಡ್ಡು ಕೊಡ್ತಾನೆ. ನೋಡಿ, ಅರ್ಥ ಆಗ್ತಾ ಇದೆಯಾ? 1327ರಲ್ಲಿ ದೆಹಲಿಯಿಂದ ದೇವಗಿರಿ ರಾಜಧಾನಿ ವರ್ಗಾವಣೆ ಫೇಲ್ ಆಯ್ತು. ಇದೇ 1327ರಲ್ಲಿ ಸಾಂಕೇತಿಕ ದೋಬ್ ತೆರಿಗೆ ಯಶಸ್ವಿಯಾಗಲಿಲ್ಲ. ಅದಾದ ಮೇಲೆ 1329ರಿಂದ 32ರವರೆಗೆ ಸಾಂಕೇತಿಕ ನಾಣ್ಯ ಪದ್ಧತಿ ಯಶಸ್ವಿಯಾಗಲಿಲ್ಲ. 1337ರಲ್ಲಿ ಖೋರಾಸನ ಪ್ರದೇಶದ ಮೇಲೆ ದಾಳಿ ಮಾಡಕ್ಕೆ ಯಶಸ್ವಿಯಾಗಲಿಲ್ಲ. 1337ರಲ್ಲಿ ಈ ಚೀನಾ ದೇಶದ ಮೇಲೆ ದಾಳಿ ಮಾಡಬೇಕಂದ್ರೆ ಅದು ಯಶಸ್ವಿಯಾಗಲಿಲ್ಲ. 1338ರಲ್ಲಿ ತನ್ನ ಮೇಲೆ ಮಂಗೋಲಿಯರು ದಾಳಿ ಮಾಡ್ತಾರೆ. ಆ ದಾಳಿಯನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಗಲಿಲ್ಲ. ಆದ್ರೆ ಒಂದು ವಿಶೇಷ ಏನು ಅಂತಂದ್ರೆ, ಈತನ ಆಸ್ಥಾನಕ್ಕೆ ಒಬ್ಬ ಮಹಾನ್ ವ್ಯಕ್ತಿ ಭೇಟಿ ಕೊಟ್ಟಿದ್ದ. ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಪ್ರಸಿದ್ಧವಾಗಿರುವಂತ ವಿದೇಶಿಗ ಯಾರು ಹೇಳ್ತಾರೆ? ಇಬ್ನ ಬತೂತ್ ಯಾವ ದೇಶದವನು? ಥಾಮಸ್. ಆಮೇಲೆ ಬರ್ತಾನಪ್ಪಿ ಥಾಮಸ್. ಯಾಕ ಆಮೇಲೆ ಅದು ವಿಶ್ಲೇಷಣೆ ಮಾಡ್ತಾರ ಅವರು. ಇಬ್ನ ಬತೂತ್ ಎಕ್ಸಲೆಂಟ್. ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಪ್ರಸಿದ್ಧವಾಗಿರುವಂತ ಪ್ರವೇಶಿಗ ಅಂದ್ರೆ ಆಫ್ರಿಕಾ ಖಂಡದ ಯಾವ ರಾಷ್ಟ್ರ ಅಂದ್ರೆ ಮೊರಕ್ಕೋ ರಾಷ್ಟ್ರದ ಇಬ್ನ ಬಟೂಟ್ ಆಫ್ರಿಕಾ ಖಂಡದ ಮೊರಕ್ಕೋ ರಾಷ್ಟ್ರದ ಇಬ್ನ ಬಟೂಟ್ ಅನ್ನುವಂಥ ಇತಿಹಾಸಕಾರ ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅಂತ. ಇದು ಬಹಳ ಮುಖ್ಯವಾಗಿರುವಂತ ಪಾಯಿಂಟ್ ನೋಡಿ. ಆಫ್ರಿಕಾ ಖಂಡದ ಮೊರಕ್ಕೋ ರಾಷ್ಟ್ರದ ಇಬ್ನ ಬಟೂಟ್ ಅನ್ನುವಂಥ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅಂದ್ರ ಮೊಹಮ್ಮದ್ ಬಿನ್ ತುಘಲಕನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ಅಷ್ಟೇ ಅಲ್ಲದೆ ರೈತರಿಗೆ ಮೊಟ್ಟ ಮೊದಲ ಬಾರಿಗೆ ತಕ್ಕಾವಿ ಸಾಲವನ್ನು ನೀಡಿದಂತ ಮೊದಲ ವ್ಯಕ್ತಿ. ರೈತರಿಗೆ ಮೊದಲು ಬಾರಿಗೆ ತಕ್ಕಾವಿ ಸಾಲ ಅಂದ್ರೆ ಏನು? ಯಾರು ಹೇಳ್ತಾರೆ? ತಕ್ಕಾವಿ ಸಾಲ ಅಂದ್ರೆ ಏನು? ಬಾವಿ. ಎಕ್ಸಲೆಂಟ್ ರೂಪ ಅವರೇ. ಬೆಳೆ ಸಾಲ ಪಾಠ ಕೇಳ್ತಿರ್ಲಪ್ಪ ಇನ್ನ ಹಂಗ. ಎಕ್ಸಲೆಂಟ್. ನೋಡಲ್ಲಿ ಬಾರಿಗೆ ಬೆಳೆ ಸಾಲವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಈತ. ಈತನನ್ನ ಹಣಗಾರ ರಾಜ್ಯ ಅಂತ ಕರೀತಾರೆ. ಈತನನ್ನ ಹಣಗಾರರ ರಾಜ. ಯಾರನ್ನು ಹಣಗಾರ ರಾಜ್ಯ ಎಂದು ಕರೆಯುತ್ತಾರೆ ಅಂದ್ರ ಮೊಹಮ್ಮದ್ ಬಿನ್ ತುಘಲಕನನ್ನ ಹಣಗಾರ ರಾಜ್ಯ ಅಂತ ಕರೆದವರು ಯಾರು ಅಂದ್ರ ಯಾರು ಹೇಳ್ತಾರೆ? ಹಣಗಾರ ರಾಜ್ಯ ಎಂದು ಕರೆದವರು ಅನ್ನುವಂಥ ವ್ಯಕ್ತಿ ಎಡ್ವರ್ಡ್ ಥಾಮಸ್ ಅನ್ನುವಂಥ ವ್ಯಕ್ತಿ. ಈತನನ್ನ ಹಣಗಾರ ರಾಜ್ಯ ಅಂತ ಕರೀತಾರೆ. ಹಣಗಾರ ರಾಜ್ಯ ಅಂತ ಕರೆದವರು ಎಡ್ವರ್ಡ್ ಥಾಮಸ್ ಅವರು. ಈತನನ್ನ ಆದರ್ಶವಾದಿ ಎಂದು ಕರೆದವರು ಯಾರು? ಆದರ್ಶವಾದಿ. ಈ ಆದರ್ಶವಾದಿ ಅನ್ನುವಂಥ ಪದವನ್ನು ಬಳಸುವ ಸಲುವಾಗಿ 20 ವರ್ಷ ಇದ್ದಾವ. ಯಾರಂದ್ರೆ ಇಬ್ನ ಬತೂತ್. ಒಂದೇ ಒಂದು ಶಬ್ದ ಬಳಸಿದ್ದಾವ. ನಿನ್ನಂತ ಆದರ್ಶವಾದಿ ನಮ್ಮ ಜೀವನದಾಗ ನೋಡಿಲ್ಲ ಅಂತ ಒಂದು ಪದ ಬಳಸಿದಕ್ಕೆ 20 ವರ್ಷ ಇದ್ದಾವ. ಯಾಕಂದ್ರೆ ರವಿ ಕಾಣದನ್ನ ಕವಿ ಕಂಡ ಅಂತ. ಹೌದಾ? ನಿಮ್ಗೆ ಗೊತ್ತಿರಲಿ, ಈ ಯಾರ ಬಗ್ಗೆಪ್ಪ ಅಂತಂದ್ರ ಈ ರನ್ ಯಾರ ಬಗ್ಗೆ ಬರೀತಾನಲ್ಲ ಮರೆಯ, ಕಲ್ಯಾಣ ಚಾಲುಕ್ಯರಲ್ಲಿ ಯಾರ ಬಗ್ಗೆ ರನ್ನ ಯಾರ ಬಗ್ಗೆ ಬರೀತಾನೆ? ಸತ್ಯಾಸ್ತ್ರಿ ಇರುವ ಬೆಡಂಗನ ಬಗ್ಗೆ ಬರೀತಾನೆ. ಸತ್ಯಾಸ್ತ್ರಿ ಇರುವ ಬೆಡಂಗನ ಎಲ್ಲಿ ಹೋಲಿಕೆ ಮಾಡಿರ್ತಾನಂದ್ರೆ ಸತ್ಯಾಸ್ತ್ರಿ ಇರುವ ಬೆಡಂಗನನ್ನ ಭೀಮನಿಗೆ ಹೋಲಿಕೆ ಮಾಡಿರ್ತಾನೆ. ಸಾಹಸ ಭೀಮ ವಿಜಯ್. ಅದು ರನ್ನ ಸಾಹಸ ಭೀಮ ವಿಜಯ್ ಅವನ ಬಗ್ಗೆ ಬರದಾನ ಅಂತ ಹೇಳಿ, ಅವ್ನು ಊಟ ಇಲ್ಲ ನೀರಿಲ್ಲ ಬಂದವ್ರೆ